ಸೊ ಇವತ್ತಿನ ಪಾಡ್ಕಾಸ್ಟ್ ಎಪಿಸೋಡಲ್ಲಿ ನಮ್ಮ ಜೊತೆ 2 ಯಂಗ್ ಡೈರೆಕ್ಟರ್ಸ್ ಆಫ್ ಕನ್ನಡ ಇಂಡಸ್ಟ್ರಿ ಇದ್ದಾರೆ. ಇವರಿಬ್ಬರೂ ಅದ್ಭುತವಾದ 2 ಶಾರ್ಟ್ ಫಿಲ್ಮ್ಸ್ ಮಾಡಿದ್ದಾರೆ. ಆ್ಯಂಡ್ ಇವಾಗ ಇಂಡಸ್ಟ್ರಿಗೆ ಎಂಟರ್ ಆಗೋ ಫೇಸಲ್ಲಿದ್ದಾರೆ. ಸೊ ಹಾಗಾಗಿ ಅವ್ರ ಬಗ್ಗೆ ಮಾತಾಡೋಣ, ಅವ್ರು ಮಾಡಿರೋ ಶಾರ್ಟ್ ಫಿಲ್ಮ್ಸ್ ಬಗ್ಗೆ ಮಾತಾಡೋಣ. ಆ್ಯಂಡ್ ಮೋರ್ ಇಂಪಾರ್ಟೆಂಟ್ಲಿ ಅವರ ಒಂದು ಟ್ರಾನ್ಸಿಷನ್ ಹೇಗೆ ನಡೀತಾ ಇದೆ ಫ್ರಮ್ ಆ್ಯನ್ ಆಸ್ಪೈರಿಂಗ್ ಫಿಲ್ಮ್ ಮೇಕರ್ ಟು ಅ ಫುಲ್ ಫ್ಲೆಜ್ ಡೆಬ್ಯೂ ಫಿಲ್ಮ್ ಡೈರೆಕ್ಟರ್. ಈ ಟ್ರಾನ್ಸ್ಫಾರ್ಮೇಷನ್ ಫೇಸ್ ಹೇಗಿದೆ ಅನ್ನೋದು ತಿಳ್ಕೊತಾ ಹೋಗೋಣ. ಮೊದಲನೇದಾಗಿ ನಮ್ಮ ಜೊತೆ ಇರೋದು ರಾಹುಲ್ ಅಂತ. ರಾಹುಲ್ ಅನ್ನೋರು XX ಚಿರಂಜೀವಿ ಅನ್ನೋ ಶಾರ್ಟ್ ಫಿಲಮಿನ ಡೈರೆಕ್ಟರು. ಯಾರ್ಯಾರು ಈ ಶಾರ್ಟ್ ಫಿಲ್ಮ್ ನೋಡಿಲ್ಲ, ಕನ್ನಡ ಫಿಲ್ಮಿ ಕ್ಲಬ್ ಯೂಟ್ಯೂಬ್ ಚಾನಲಲ್ಲಿದೆ XX ಚಿರಂಜೀವಿ ಅಂತ. ಅದ್ಭುತವಾದ ಶಾರ್ಟ್ ಫಿಲಮ್, ವೆರಿ ಗುಡ್ ಪ್ರೊಡಕ್ಷನ್ ವ್ಯಾಲ್ಯೂ ಆ್ಯಂಡ್ ವೆರಿ ಗುಡ್ ಕಂಟೆಂಟ್. ಆ್ಯಂಡ್ ರಾಹುಲ್ ಇಸ್ ಆಲ್ಸೋ ಅನ್ ಆಲಮ್ನಸ್ ಆಫ್ ನ್ಯೂಯಾರ್ಕ್ ಫಿಲ್ಮ್ ಅಕಾಡೆಮಿ. ಅಲ್ಲಿ ಕಲ್ತ್ಕೊಂಡು ಬಂದು ಅವರು ಕನ್ನಡದಲ್ಲಿ ಒಂದು ವೆರಿ ಇಂಟ್ರೆಸ್ಟಿಂಗ್ ಶಾರ್ಟ್ ಫಿಲಮ್ ಮಾಡಿದ್ದಾರೆ. ಸೊ ಯಾರ್ಯಾರು ನೋಡಿಲ್ಲ ದಯವಿಟ್ಟು ನೋಡಿ. ಆ್ಯಂಡ್ ಲೀವ್ ಎ ಕಾಮೆಂಟ್ ಇಫ್ ಯು ಲೈಕ್ ಡೆಟ್, ನಾಟ್ ಲೈಕ್ ಡೆಟ್, ಎನಿಥಿಂಗ್. ಇದು ರಾಹುಲ್ ಅವ್ರ ಬಗ್ಗೆ ಒಂದು ಸ್ಮಾಲ್ ಇಂಟ್ರೊಡಕ್ಷನ್. ಆ್ಯಂಡ್ ನೆಕ್ಸ್ಟ್ ನಮ್ಮ ಜೊತೆ ಸಮರ್ಥ್ ಇದ್ದಾರೆ. ಸಮರ್ಥ್ ಅವರು ಚಿಂದಿ ಚಿತ್ರಾನ್ನ ಅನ್ನೋ ಒಂದು ವೆರಿ ಕ್ವರ್ಕಿ ಸಬ್ಜೆಕ್ಟ್ ಇಟ್ಕೊಂಡು ಒಂದು ಶಾರ್ಟ್ ಫಿಲಮ್ ಮಾಡಿದ್ದಾರೆ. ಅದನ್ನು ಕನ್ನಡ ಫಿಲ್ಮಿ ಕ್ಲಬ್ ಯೂಟ್ಯೂಬ್ ಚಾನಲಲ್ಲಿದೆ. ವೆರಿ ಇಂಟ್ರೆಸ್ಟಿಂಗ್ ಆ್ಯಂಡ್ ವೆರಿ ತುಂಬಾ ಒಂದು ಚೇಷ್ಟೆ ಇರೋವಂಥ ಶಾರ್ಟ್ ಫಿಲಮ್ ಅದು. ಸೊ ದಟ್ ಈಸ್ ಅಬೌಟ್ ಸಮರ್ಥ್. ಆ್ಯಂಡ್ ಇಬ್ಬರನ್ನೂ ಮಾತಾಡ್ಸೋಣ. ಆನ್ ದ್ಯಾಟ್ ನೋಟ್, ವೆಲ್ಕಮ್ ಸಮರ್ಥ್, ವೆಲ್ಕಮ್ ರಾಹುಲ್. ಸೊ ಮೊದಲನೇದಾಗಿ ಯಾವ ಸಿನಿಮಾ ನೋಡಿದ್ರಿ ರೀಸೆಂಟಾಗಿ? ನಿನ್ನೆ ಕ್ರಿಸ್ಮಸ್ ಇತ್ತು ಅಂದ್ಬಿಟ್ಟು ನಾನು ಹೋಮ್ ಅಲೋನ್ ನೋಡಿದೆ. ಇಟ್ಸ್ ಅ ಟ್ರೆಡಿಷನ್ ಐ ಹ್ಯಾವ್ ಫಾರ್ ಅ ಲಾಂಗ್ ಟೈಮ್. ಎಲ್ಲ ಕ್ರಿಸ್ಮಸ್ ದಿವಸ ನಾನು ಹೋಮ್ ಅಲೋನ್ ನೋಡ್ತೀನಿ. ಇವಾಗ ನೋಡಿದೆ ನಾನು ಮಂಡೇ ನೈಟ್. ಏನು ಅನಿಸ್ತು? ಟು ಬಿ ವೆರಿ ಆನೆಸ್ಟ್, ಸ್ವಲ್ಪ ಡಿಸಪಾಯಿಂಟ್ ಆಯಿತು. ಓಕೆ. ಐ ಆಮ್ ಎಸ್ಪೆಷಲಿ ಯಾಕಂದರೆ ನಾನು ಸ್ವಲ್ಪ ವಾರದಿಂದ ಉಪೇಂದ್ರ ರಿಲೀಸ್ ನೋಡಿದೆ, 25th ಆ್ಯನಿವರ್ಸರಿ ರಿಲೀಸ್ ಅಂತ. ಆ ಉಪೇಂದ್ರ ಕಂಪೇರ್ ಮಾಡಿದ್ರೆ ಎಲ್ಲೋ ಸ್ವಲ್ಪ ಕನ್ಫ್ಯೂಸ್ ಆಗಿದ್ದಾರೆ ಅಂತ ಅನಿಸ್ತು ಆಸ್ ಅ ಫಿಲ್ಮ್ ಮೇಕರ್ ಉಪೇಂದ್ರ ಅವರು. ಅಥವಾ ಇನ್ನೊಂದು ಸ್ವಲ್ಪ ರೈಟಿಂಗ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ಬೋದಿತ್ತು ಅಂತ ಅನಿಸ್ತು. ಬಿಕಾಸ್ ಉಪೇಂದ್ರ ತುಂಬ ದಿವಸ ಆದಮೇಲೆ ನೋಡಿದ್ದು ನಾನು, ಎಸ್ಪೆಷಲಿ ಬಿಗ್ ಸ್ಕ್ರೀನಲ್ಲಿ ನೋಡಿದ್ದು. ಆ್ಯಂಡ್ ಅದ್ರದ್ದು ಕೆಲವ್ರು ಹೇಳ್ತಾರೆ ಬರೀ ಓಕೆ ಹೈಪ್ ಅದು ಅಂತ ಹೇಳ್ತಾರೆ, ಬಟ್ ಇಟ್ಸ್ ಅ ರಿಯಲಿ ಗುಡ್ ಮೂವಿ. ಈ ಕೆಲವು ಸತಿ ಅನಿಮಲಿಗೆ ಕಂಪೇರ್ ಮಾಡಿದ್ರು, ಅನಿಮಲ್ಗಿಂತ ಚೆನ್ನಾಗಿಲ್ಲ ಅಂತ ಹೇಳಿ ಅದು ಇದು ಮಾತುಗಳಾಗ್ತಿತ್ತು. ಬಟ್ ಉಪೇಂದ್ರ ಅಲ್ಲಿ ದಟ್ ಸೆಲ್ಫ್ ಅವೇರ್ನೆಸ್ ಆಫ್ ಅ ಬ್ಯಾಡ್ ಪರ್ಸನ್ ಆ್ಯಸ್ ಎ ಕ್ಯಾರೆಕ್ಟರ್ ಇರೋದು ತುಂಬ ಎತ್ತು ಕಾಣುತ್ತೆ. ಆ್ಯಂಡ್ ಆ್ಯಸ್ ಎ ಫಿಲ್ಮ್ ಮೇಕರ್ ತುಂಬ ಚೆನ್ನಾಗಿ ಎಕ್ಸ್ಪ್ಲೋರ್ ಮಾಡಿದ್ದಾರೆ ಉಪೇಂದ್ರ ಅವರ ಫಿಲ್ಮಲ್ಲಿ. ಸೊ ಆ ಸೆನ್ಸಿಬಿಲಿಟೀಸ್ ಎಲ್ಲೋ ಈ ಫಿಲ್ಮಲ್ಲಿ ಇರಲಿಲ್ಲ ಅಂತ ಅನಿಸ್ತು. ಅದೊಂದೇ ಅಲ್ಲ, ಲೈಕ್ ಮಾಡಿರೋದು ಇರ್ಬೋದು, ಸ್ವಸ್ತಿಕ್ ಇರ್ಬೋದು, ಈವನ್ ಸೂಪರ್ ಫಾರ್ ದಟ್ ಮ್ಯಾಟರ್, ಆ ಸೆನ್ಸಿಬಿಲಿಟೀಸ್ ಎಲ್ಲಿ ಇರಲಿಲ್ಲ ಅನಿಸ್ತು. ಅದರಿಂದ ಸ್ವಲ್ಪ ಡಿಸಪಾಯಿಂಟ್ ಆಯಿತು ನನಗೆ. ಬಟ್ ನೋಡಿದ್ರೆ ಇಟ್ಸ್ ಲುಕಿಂಗ್ ಲೈಕ್ ಇಟ್ಸ್ ಗೋಯಿಂಗ್ ಟು ಬಿ ಅ ವೆರಿ ಬಿಗ್ ಹಿಟ್. ಸೊ ಐ ಆಮ್ ವೆರಿ ಹ್ಯಾಪಿ ಫಾರ್ ದ ಇಂಡಸ್ಟ್ರಿ ಇನ್ ದಟ್ ವೇ. ಓಕೆ. ನೀವು ರಾಹುಲ್ ಯಾರು ನೋಡಿದ್ರಿ ರೀಸೆಂಟಾಗಿ? ನಾನು ಬೇಬಿ ಚಂದ್. ಓಕೆ. ಕನ್ನಡ UI ನೋಡಿದೆ. UI. ಓಕೆ. ನಿಮ್ಗೇನು ಅನಿಸ್ತು? ಅಂದರೆ ಸರ್ ಅದು ಈಗ ಹೆಂಗೆ ಅಂದರೆ ಅದೊಂದು ಅನಾಲಜಿಲಿ ಹೇಳ್ಬೇಕಂದ್ರೆ ಇವಾಗ ನಮ್ಗೆ ವಿರಾಟ್ ಕೊಹ್ಲಿ ಸೆಂಚುರಿ ಹೊಡಿದ್ರೇ ಖುಷಿ ಆಗೋದು. 70 ಹೊಡೆದಾಗ ಅಂದರೆ 70 ನಮ್ಮ ಆ ಥರ ಅನ್ಸೋದು. ಇವೊಂದು ಇಟ್ ಮೈಟ್ ಬಿ ಎ ಗುಡ್ ನಂಬರ್, ಬಟ್ ನಾವು ಎಕ್ಸ್ಪೆಕ್ಟ್ ಮಾಡೋದೇ ಇರೋದೇ 1 ಸ್ಟಾರ್ ಬ್ಯಾಟ್ಸ್ಮನ್ನು ಅವ್ರು ಹೊಡೋದ್ರೆ ಸೆಂಚುರಿ ಇನ್ನು ಆ್ಯಂಡ್ ಅಬೌವೇ ಹೊಡಿಬೇಕು, ಆ ಥರ ನಾವು ಫೀಲ್ ಬಿಟ್ರೆ ಆ್ಯಸ್ ಎ ನಾರ್ಮಲ್ ಮೂವಿ ಗೋವರ್ ಇಟ್ ವಾಸ್ ಅ ಗುಡ್ ವಾಚ್. ನೈಸ್. ಸೊ ನಿಮ್ಮಿಂದಲೇ ಶುರು ಮಾಡೋಣ. XX ಚಿರಂಜೀವಿ ಬಗ್ಗೆ ಹೇಳಿ. ಆ್ಯಂಡ್ ಕರೆಂಟ್ಲಿ ಏನು ಮಾಡ್ಕೊಂಡಿದ್ದೀರಾ? ನೆಕ್ಸ್ಟ್ ಏನು ಪ್ಲ್ಯಾನ್ಸು ನಿಮ್ಮ ಒಂದು? ನಾವು 2023ನಲ್ಲಿ ಶೂಟ್ ಮಾಡಿದ್ದು. ಓಕೆ. ಸೊ 2023 ಅಕ್ಟೋಬರಲ್ಲಿ ಶೂಟ್ ಮಾಡಿ ಮೇ 2024 ಒಂದು ಸ್ಕ್ರೀನಿಂಗ್ ಥರ ಮಾಡಿದ್ವಿ ವಿಕ್ಟ್ರಿ ಸಿನಿಮಾಸ್ ಅಂದರೆ. ಅದಾದಮೇಲೆ ದೆನ್ ಇಟ್ಸ್ ಅವೈಲೇಬಲ್ ಆನ್ ಕನ್ನಡ ಫಿಲ್ಮಿ ಕ್ಲಬ್ ಚಾನಲ್. ದಯವಿಟ್ಟು ನೋಡಿ ಪ್ಲೀಸ್. ನಿಮ್ಮ ಥಾಟ್ಸ್ನ ಮತ್ತು ನಿಮ್ಮ ಫೀಡ್ಬ್ಯಾಕ್ನ ಶೇರ್ ಮಾಡಿ. ಸೊ ಈ ಕರೆಂಟ್ಲಿ ಐ ಆಮ್ ವರ್ಕಿಂಗ್ ಆನ್ ಅ ಫೀಚರ್ ಸ್ಕ್ರಿಪ್ಟ್. ಓಕೆ. ಅದ್ರ ಮೇಲೆ ವರ್ಕ್ ನಡೀತಾ. ಓಕೆ. ಪ್ಯಾರಲಲ್ಲಿ ಇನ್ನೇನಾರ ಯಾವ್ದಾರ ನನ್ನ ಫ್ರೆಂಡ್ಸ್ ಯಾರು ಶಾರ್ಟ್ ಫಿಲ್ಮ್ ಮಾಡ್ತಿದ್ರೆ ಐಲ್ ಬಿ ಹೆಲ್ಪ್ ಇನ್ ವಾಟ್ ಆರ್ ವೇ ಐ ಕ್ಯಾನ್. ನೈಸ್. XX ಬಗ್ಗೆ ಒಂದಷ್ಟು ಡೀಟೇಲ್ಸ್ ಮಾತಾಡ್ಬೋದಾ? ಅಂದರೆ ಯಾವ ಕ್ಯಾಮ್ರಲ್ಲಿ ಶೂಟ್ ಮಾಡಿದ್ರಿ, ಎಷ್ಟು ದಿವಸ ಶೂಟ್ ಮಾಡಿದ್ರಿ, ಆ್ಯಂಡ್ ಇಫ್ ಪಾಸಿಬಲ್ ಎಷ್ಟು ಅಪ್ರಾಕ್ಸಿಮೇಟ್ ಖರ್ಚಾಯಿತು? ಸೊ ನಾವು ಆ್ಯಕ್ಚುಲಿ 8 days ಶೂಟ್ ಮಾಡಿದ್ವಿ.
5 ಕಂಟಿನ್ಯೂಸ್ ಡೇ ಶೂಟ್ ಮಾಡಿದ್ವಿ. ಆ್ಯಂಡ್ ನಮ್ಮದು ಅದಕ್ಕೂ ಮುಂಚೆ ಜಸ್ಟ್ ಒಂದು ಥಾಟ್ ಏನಿತ್ತು ಅಂತಂದರೆ, ನಾವು ಇದನ್ನ ಆಲ್ಮೋಸ್ಟ್ ಬ್ರಿಡ್ಜ್ ಬಿಟ್ವೀನ್ ಲೈಕ್ ಒಂದು ಫೀಚರ್ ಫಿಲ್ಮ್ ಏನು ಅಪ್ರೋಚ್ ಇದೆ ವರ್ಸಸ್ ಜನರಲಿ ಒಂದು ಶಾರ್ಟ್ ಫಿಲ್ಮ್ ಏನು ಅಪ್ರೋಚ್ ಇರುತ್ತೆ ಅದ್ರ ಮಧ್ಯಕ್ಕೆ ಟ್ರೈ ಮಾಡೋಣ ಅಂತ. ಸೊ ದಟ್ ಲೈಕ್ ಇಟ್ ಶುಡ್ ನಾಟ್ ಲುಕ್ ಟಿಪಿಕಲ್ ಶಾರ್ಟ್ ಫಿಲ್ಮ್ ಥರನೂ ಇನ್ ಟರ್ಮ್ಸ್ ಆಫ್ ಲೈಕ್ ಪ್ರೊಡಕ್ಷನ್ ಇದು. ಸೊ ನಮ್ಮದು ಎವ್ರಿ ಡೇ ಆಲ್ಮೋಸ್ಟ್ ಲೈಕ್ ವಿ ವರ್ ಚೇಂಜಿಂಗ್ ಲೊಕೇಶನ್ಸ್, ಅಂದರೆ ಅಷ್ಟು ಲೊಕೇಶನ್ ಇರ್ತಿತ್ತು. ಸೊ 8 ಡೇಸ್ ಶೂಟ್ ಮಾಡಿದ್ವಿ. ಆ್ಯಂಡ್ ವಿ ಶಾರ್ಟ್ ಇಟ್ ಆನ್ ಇದು ರೆಡ್ ಕೊಮೋಡೋ ಎಕ್ಸ್ ಅದರಲ್ಲಿ ಶೂಟ್ ಮಾಡಿದ್ವಿ. ಈ ಥರ ಇದು ಮಾಡಿದ್ದು. ಆ್ಯಂಡ್ ಬಜೆಟ್ ಆ್ಯಕ್ಚುಲಿ ನಮ್ಮದು ಕ್ಯಾಮ್ರಾನೇ ಸ್ವಲ್ಪ ನಾವು ಸಿನಿಮಾ ಕ್ಯಾಮ್ರಾ ಥರ ಯೂಸ್ ಮಾಡಿ ಯೂನಿಟ್ ಎಲ್ಲ ಯೂಸ್ ಮಾಡಿದ್ರಿಂದ ಒಂದು ಸ್ವಲ್ಪ ನಾರ್ಮಲ್ ಏನು ಆ್ಯಾವ್ರೇಜಲ್ಲಿ ಏನು ಶಾರ್ಟ್ ಮೂವಿಗೆ ಇನ್ವೆಸ್ಟ್ ಮಾಡ್ತಾರೆ ಅದಕ್ಕಿಂತ ಸ್ವಲ್ಪ ಎಕ್ಸ್ಪೆನ್ಸಿವ್ ಇತ್ತು. ಸೊ ಕಂಪ್ಲೀಟ್ ನಮ್ಮ ಪೋಸ್ಟ್ ಪ್ರೊಡಕ್ಷನ್ನು ಎಲ್ಲ ಸೇರಿ ಆಲ್ಮೋಸ್ಟ್ ಒಂದು 2.5 to 2.75 ತನಕ ಬಂದಿತ್ತು ಇನ್ ಲ್ಯಾಕ್ಸ್ ಆಫ್ ಎಕ್ಸ್ಪೆನ್ಸು. ಆ್ಯಂಡ್ ಇನ್ನೊಂದೇನೈತಾರೆ ನಾವು ಪೋಸ್ಟೂ ಅಂದರೆ ನಂದು ಫಸ್ಟ್ ಪ್ರಾಜೆಕ್ಟ್ ಇನ್ ಇಂಡಿಯಾ ಆಗಿದ್ದರಿಂದ ಐ ವಾಂಟೆಡ್ ಟು ಬಿಲ್ಡ್ ಅ ಟೀಮ್. ಸೊ ನಮ್ಮ ಸೌಂಡ್ ಡಿಸೈನರ್ ಬಂದ್ಬಿಟ್ಟು ಕಾಟೇರಾಗಿ ಮಾಡಿರೋರು, ಆ್ಯಂಡ್ ನನ್ನ DI ಮಾಡಿರೋದು ಚೆನ್ನೈಯಲ್ಲಿ ಮಾಡ್ಸಿದ್ರು. ಅಂದರೆ ಐ ವಾಂಟೆಡ್ ಟು ಬಿಲ್ಡ್ ದಟ್ ಅಸೋಸಿಯೇಷನ್ ಥ್ರೂ ದಿಸ್ ಪ್ರಾಜೆಕ್ಟ್. ಸೊ ಅದರಿಂದ ಒಂದು ಸ್ವಲ್ಪ ಲಕಿಲಿ ಐ ಹ್ಯಾಡ್ ಗುಡ್ ಫ್ರೆಂಡ್ಸ್ ಹೂ ಆರ್ ಹೆಲ್ಪಿಂಗ್ ಮೀ ವಿತ್ ದ ಪ್ರೊಡಕ್ಷನ್. ಸೊ ಅಲ್ಲಿ ಐ ವಾಂಟೆಡ್ ಟು ಬಿಲ್ಡ್ ದಟ್ ಅಸೋಸಿಯೇಷನ್ ಆಗಿದ್ದರಿಂದ ವಿ ಎಕ್ಸ್ಪ್ಲೋರ್ಡ್ ದಟ್. ಆಸಮ್. ಸೊ ಸಮರ್ಥ, ನಿಮ್ಮ ಸಿನಿಮಾದ ಬಗ್ಗೆ ಹೇಳೋದಾದ್ರೆ? ಚಿಂದಿ ಚಿತ್ರನ ನಾವು 2023 ಏಪ್ರಿಲ್ ಮತ್ತು ಜೂನಲ್ಲಿ ಶೂಟ್ ಮಾಡಿದ್ದು. ಆ್ಯಸ್ 3 days ಇನ್ ಏಪ್ರಿಲ್, 3 days ಇನ್ ಜೂನ್ ಶೂಟ್ ಮಾಡಿದ್ದು ನಾವು. ಆ್ಯಕ್ಚುಲಿ 3 days ಅಲ್ಲ, 3 nights ಇನ್ ಏಪ್ರಿಲ್, 3 nights ಇನ್ ಜೂನ್ ಶೂಟ್ ಮಾಡಿದ್ದು. ಒಂದು ದಿವಸ ಏನೋ ವಿ ಜಸ್ಟ್ ಶಾರ್ಟ್ ಇನ್ ದ ಡೇ ಟು ಫಿಲ್ ದ ಮಾರ್ನಿಂಗ್ ಸೀನ್ಸ್. ಆ್ಯಂಡ್ ಅದಾದಮೇಲೆ ಇನ್ಷಿಯಲಿ ಅಗೈನ್ ಸಿಮಿಲರ್ ಟು ಯುವರ್ ಫಿಲಮ್ ಥರನೇ ನಮ್ಮದು ಇಟ್ ವಾಸ್ ಮೋರ್ ಆಫ್ ಅ ಪಿಚ್ ಫಾರ್ ಅ ವೆಬ್ ಸೀರೀಸ್. ಇನ್ಷಿಯಲಿ ನಾನು ಒಂದು ಸ್ವಲ್ಪ ತಿಂಗಳ ಹಿಂದೆ ಬ್ಯಾನ್ಶೀಸ್ ಆಫ್ ಐನಿಶೇರಿನ್ ಫಿಲಮ್ ನೋಡಿ ಸ್ವಲ್ಪ ಆ ಫಿಲ್ಮ್ ಮೇಕರ್ ಮಾರ್ಟಿನ್ ಮೆಕ್ಡೊನಾ ನಂಗೆ ಸಖತ್ ಇಷ್ಟ. ಸೊ ಅವ್ರ ಕತೆ ಸುಮ್ಮನೆ ಏನು ಇಬ್ಬರು ಮಧ್ಯೆ ದೊಡ್ಡ ಕಿರಿಕಾದ್ರೆ ಹೆಂಗಾಗತ್ತೆ ಅಂತ ಯೋಚನೆ ಮಾಡ್ತಾಯಿದ್ದೆ. ಬಟ್ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದಾಗ ಕತೆ ಬೇರೆ ಎಲ್ಲೋ ಹೊರಟೋಯ್ತು. 10 ನಿಮಿಷದ ಕತೆ ಇದ್ದಿದ್ದು ಆಲ್ಮೋಸ್ಟ್ 40-45 ನಿಮಿಷದ ಕತೆ ಆಯಿತು. ಅದರಿಂದ ಮತ್ತೆ ರೀರೈಟ್ ಮಾಡಿ ಎಲ್ಲ ಮಾಡಿ ಒಂದು 30 minutes ಬಂದಾಗ ನನಗೆ ರಿಯಲೈಸ್ ಆಯಿತು ಇಟ್ ಕುಡ್ ಬಿ ಅ ಪಿಚ್. ಶಾರ್ಟ್ ಮೂವಿಗಿಂತ ಇಟ್ ಕುಡ್ ಬಿ ಅ ಫಿಲಮ್ ಪಿಚ್ ಅಂತ ಅಂದ್ಕೊಂಡೆ ನಾನು. ಫೆಸ್ಟಿವಲ್ಗೆಲ್ಲ ಕಳ್ಸೋಣ, ಬಟ್ ಅದಕ್ಕಿಂತ ಮುಂಚೆ ಜಸ್ಟ್ ಟ್ರೈ ಮಾಡೋಣ ಅಂತ ಮಾಡಿದ್ದು. ವಿ ಶಾರ್ಟ್ ಇಟ್ ಇನ್ A7 S3 ಆ್ಯಂಡ್ FX3. ಒಂದು ಶೆಡ್ಯೂಲ್ A7 S3, ಇನ್ನೊಂದು ಶೆಡ್ಯೂಲ್ FX3 ಶೂಟ್ ಮಾಡಿದ್ವಿ. The whole budget for the film including post was just under 50. There was a lot of favors that were pulled. ನಂಗೆ ಗೊತ್ತಿರೋರನ್ನೇ ಎಷ್ಟೊಂದು ಜನ ಕೇಳಿದ್ದು. ಆ್ಯಕ್ಟರ್ಸ್ ಎಲ್ಲರೂ ನನ್ನ ಫ್ರೆಂಡ್ಸು, ಸಿನಿಮಾಟೋಗ್ರಾಫರ್ ಈಸ್ ಅ ಫ್ರೆಂಡ್, ಬಟ್ ಆಲ್ ಆಫ್ ದೀಸ್ ಆರ್ ಎಕ್ಸ್ಪೀರಿಯನ್ಸ್ಡ್ ಪ್ರೊಫೆಷನಲ್ಸ್. ಆ್ಯಂಡ್ ನನಗೆ ಮೇನ್ ಇಂಟೆನ್ಷನ್ ಇದ್ದಿದ್ದು, ನಾನು ಲಾಸ್ಟ್ ಕೆಲಸ ಮಾಡಿದ್ದು ಆನ್ ಅ ಸೆಟ್ ಇದ್ದಿದ್ದು ಬಿಸಿ ಬಿಸಿ ಐಸ್ ಕ್ರೀಮ್ ಸೆಟ್ಟಲ್ಲಿ. ಅದು ನಾನು ಅಸೋಸಿಯೇಟ್ ಆಗಿ ಕೆಲಸ ಮಾಡಿದ್ದೆ ಅದರೊಳಗೆ. ಅಸೋಸಿಯೇಟ್ ಥರ ಕೆಲಸ ಮಾಡಿದ್ದೆ ನಾನು ಅದರೊಳಗೆ. ಅದಾದಮೇಲೆ ಐ ನೀಡೆಡ್ ಸೆಟ್ಟಿಗೆ ವಾಪಸ್ ಹೋಗಬೇಕು. ಏನಾದ್ರು ಐ ಜಸ್ಟ್ ವಾಂಟೆಡ್ ಟು ನೋ ನಾನು ಮತ್ತೆ ಲಾಜಿಸ್ಟಿಕಲಿ ಹ್ಯಾಂಡಲ್ ಮಾಡೋಕ್ಕಾಗತ್ತಾ, ನನ್ನ ಕೆಪಾಸಿಟಿ ಏನು ಅಂತ ನೋಡಬೇಕು. ಸೊ ಲೆಟ್ ಮಿ ಸಿ ಇಟ್ ಇನ್ ಮೈ ರೀಚ್ ಎಷ್ಟಾಗುತ್ತೆ ನೋಡೋಣ, ಏನೇನು ಕೆಪಾಸಿಟಿ ಇದೆ ನನಗೆ ನೋಡೋಣ ಅಂದ್ಬಿಟ್ಟು ಟ್ರೈ ಮಾಡೋಣ ಅಂತ ಈ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡಿದ್ದು. ಆ್ಯಂಡ್ ಇಟ್ ವೆಂಟ್ ವೆಲ್. ನನಗೆ ಸ್ವಲ್ಪ ಕ್ಲಾರಿಟಿ ಬಂತು ನಾನು ಎಲ್ಲಿದ್ದೀನಿ, ಹೇಗಿದ್ದೀನಿ ಅಂತ. ಆ್ಯಂಡ್ ಇಟ್ ವಾಸ್ ವೆರಿ ಸ್ಯಾಟಿಸ್ಫೈಯಿಂಗ್ ದಟ್ ಸೆನ್ಸ್. ವಿ ಶಾರ್ಟ್ ದ ಫಿಲ್ಮ್ ಆ್ಯಂಡ್ ಎಡಿಟಿಂಗ್ ಮುಗ್ದಿದ್ದು ಅರೌಂಡ್ ಎಡಿಟಿಂಗು ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ಆಗಿದ್ದು ಅರೌಂಡ್ ಅಕ್ಟೋಬರಲ್ಲಿ ಮುಗೀತು. ಆ್ಯಂಡ್ ಐ ಸ್ಟಾರ್ಟೆಡ್ ಶೋಯಿಂಗ್ ಇಟ್ ಟು ಪೀಪಲ್ ಆ್ಯಂಡ್ ಇಂಟೆನ್ಷನ್ ವಾಸ್ ಟು ಸ್ಕ್ರೀನ್ ಇಟ್. ಅನ್ಫಾರ್ಚುನೇಟ್ಲಿ ಅಗೇನ್ ಫಾರ್ ದ ಸೇಕ್ ಬಜೆಟ್ ಇರೋದ್ರಿಂದ ಬಜೆಟ್ ಕಮ್ಮಿ ಇರೋದ್ರಿಂದ ಐ ಕುಡಂಟ್ ರಿಯಲಿ ಡೂ ದಿಸ್ ಸಚ್ ಥಿಂಗ್ಸ್. ಈ ಇಯರ್ ವೆನ್ ಯು ಪುಟ್ ಔಟ್ ಅ ಶೌಟ್ ಔಟ್ ಫಾರ್ ಶಾರ್ಟ್ ಫಿಲ್ಮ್ಸ್, ನಾನು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದೆ. ಆ್ಯಂಡ್ ಐ ಆಮ್ ವೆರಿ ಗ್ಲ್ಯಾಡ್ ಇಟ್ಸ್ ಇನ್ ಕನ್ನಡ ಫಿಲ್ಮಿ ಚಾನಲ್, ಕನ್ನಡ ಫಿಲ್ಮಿ ಕ್ಲಬ್ ಚಾನಲಲ್ಲಿ ಯೂಟ್ಯೂಬಲ್ಲಿದೆ. ಅಗೇನ್ ಪ್ಲೀಸ್ ಡೂ ವಾಚ್ ಇಟ್. That's the journey of the film. It was supposed to be something very. It's a film that was ಏನಂತಾರೆ, ಎಷ್ಟು ಎಕ್ಸ್ಪ್ಲೋರ್ ಮಾಡ್ಬೋದು ಶಾರ್ಟ್ ಫಿಲ್ಮ್ ಮೇಕಿಂಗ್, ಪರ್ಟಿಕ್ಯುಲರ್ಲಿ ಇನ್ ಕನ್ನಡ. ಏನೇನು ಹೌ ಮಚ್ ಫನ್ ಐ ಕ್ಯಾನ್ ಹ್ಯಾವ್ ಅನ್ನೋದು ಇದ್ದಿದ್ದು. ಆ್ಯಂಡ್ ದ ಸೆಟ್ ವಾಸ್ ಆಲ್ಸೋ ವೆರಿ ಕ್ಯಾಶುವಲ್. ನಾವು ಯು ಆರ್ ಹ್ಯಾವಿಂಗ್ ಫನ್ ಬಿಕಾಸ್ it was a story that wasn't taking itself so seriously. ನಾವು
ಐ ಡಿಂಟ್ ಕೇರ್ ಅಬೌಟ್ ದ ಸಿಲಿನೆಸ್, ಏನಂತಾರೆ ಲಾಜಿಕಲ್ ಪ್ರಾಬ್ಲಮ್ಸ್ ಕಥೆಯಲ್ಲಿದ್ದಿದ್ದು. ಹೌ ಮಚ್ ಎವರ್ ದ ಸ್ಟೋರಿ ಕ್ಯಾನ್ ಟೇಕ್ ಯು, ಇಟ್ ವಾಸ್ ಮೋರ್, ಫಿಲಮ್ ಈಸ್ ಮೋರ್ ಅಬೌಟ್ ದ ಜರ್ನಿ ಏನಿದೆ ಕ್ಯಾರೆಕ್ಟರ್ಸ್ದು. ಪ್ಲಾಟ್ ಅಷ್ಟು ಮ್ಯಾಟ್ರ್ ಆಗ್ತಿರಲಿಲ್ಲ ನನಗೆ. ಹೌ ಮಚ್ ಐ ಕ್ಯಾನ್ ಟೇಕ್ ದ ಆಡಿಯನ್ಸ್ ಆನ್ ದ ಜರ್ನಿ ವಾಸ್ ದ ಇಂಟೆನ್ಷನ್ ಆಫ್ ದ ಫಿಲ್ಮ್. ದಟ್ಸ್ ದ ಸ್ಟೋರಿ ಆಫ್ ದ ಫಿಲ್ಮ್. ಬಟ್ ಇವಾಗ ಐ ಆಮ್ ವರ್ಕಿಂಗ್ ಆನ್ ಸ್ಟೋರೀಸ್, ಬಟ್ ದೇರ್ ಇಸ್ ನಥಿಂಗ್ ಸಾಲಿಡ್ ಯೆಟ್. ದೇರ್ ಆರ್ ಥಿಂಗ್ಸ್ ದಟ್ ಆರ್ ಬೀಂಗ್ ರಿಟನ್, ಆದರೆ ಅದಿನ್ನೂ ಎಲ್ಲೂ ಹೋಗಿಲ್ಲ. ಓಕೆ. ಸೊ ನಿಮ್ಮಿಬ್ಬರು ಪ್ರಾಜೆಕ್ಟ್ ಮೇಲೂ ಒಂದು ಕ್ಲಾರಿಟಿ ಸಿಕ್ತು. ಬಟ್ ಒಂದು ಜನರಿಕ್ ಪ್ರಶ್ನೆ, ಯಾರಾದರೂ ಉತ್ತರ ಕೊಡ್ಬೋದು. ಇವಾಗ ಶಾರ್ಟ್ ಫಿಲ್ಮ್ ಮಾಡೋದು ನನಗೆ ಅರ್ಥ ಆಗಿರೋಂಗೆ ನಿಮ್ಮ ಒಂದು ಪ್ರೈಮರಿ ಅಜೆಂಡಾ ಆಯ್ತಿತ್ತು ಟು ಮೇಕ್ ಇಟ್ ಲೈಕ್ ಅ ಪಿಚ್ ಪ್ರಾಜೆಕ್ಟ್ ಟು ದ ಸೀರೀಸ್. ನಿಮ್ಮ ಒಂದು ಪ್ರೈಮರಿ ಅಜೆಂಡಾ ಒಂದು ಟೀಮ್ ಬಿಲ್ಡ್ ಮಾಡೋಣ ಅಂತ. ಅದಲ್ಲದೆ ಸೆಕೆಂಡ್ರಿ ಟೆರಿಷರಿ ಅಜೆಂಡಾಸ್ ಇದ್ದೇ ಇರುತ್ತೆ. ಅಂದರೆ ಒಂದು ಲರ್ನಿಂಗ್ ಇರಬೇಕು ಆ್ಯಂಡ್ ಒಂದೊಂದು ಎಕ್ಸ್ಪೀರಿಯನ್ಸ್ ಬೇಕು ಆ್ಯಂಡ್ ಸೊ ಆನ್. ಬಟ್ ಪ್ರೈಮರಿಲಿ these were your agendas. Was I think in your case it was met because you are forming a team. But in your case, did that turn out to be fruitful? Pitch ಮಾಡಿದ್ರಾ ಅದೇನಾದ್ರು? I tried pitching it in a few places. ಅಂದರೆ some people weren't satisfied with it. In the sense, ಈ ಥರದ ಫಿಲಮ್ಗಳು ಇನ್ನೂ ನೋಡಲ್ಲ ಅಂತ ರೆಸ್ಪಾನ್ಸ್ ಬಂತು ನನಗೆ. ಫಾರ್ ಮೀ ಈ ಥರದ್ದು ಅಂದರೆ ಯಾವ ಥರ? ಅಂದರೆ ವಲ್ಗ್ಯಾರಿಟಿ ಆ್ಯಂಡ್ ಲ್ಯಾಂಗ್ವೇಜ್. ಸಮ್ ಪೀಪಲ್ ಫೌಂಡ್ ಸ್ಟೋರಿ ಸ್ವಲ್ಪ ಕಾಂಪ್ಲೆಕ್ಸ್ ಆಗಿದೆ ಅಂತ ಅನ್ಭವ. ಇನ್ನೂ ಸ್ವಲ್ಪ ಸ್ಟ್ರೈಟ್ ಫಾರ್ವರ್ಡ್ ಇರಲಿ ಕತೆ ಅನ್ನೋ ಥರ ಎಲ್ಲ ರೆಸ್ಪಾನ್ಸ್ ಬಂತು ನನಗೆ. ಬಟ್ ಲೈಕ್ ಐ ಗಾಟ್ ಗುಡ್ ರೆಸ್ಪಾನ್ಸಸ್ ಆಲ್ಸೋ. ಪೀಪಲ್ ಹೂ ಲೈಕ್ಡ್ ಇಟ್, ಪೀಪಲ್ ಹೂ ಸೆಟ್ ಇಫ್ ಯು ಕ್ಯಾನ್ ಗೆಟ್ ಫೀಚರ್ ಲೆಂತ್ ಸ್ಕ್ರಿಪ್ಟ್ ಮಾಡೋಕ್ಕಾದರೆ ತೊಗೊಂಬನ್ನಿ ಅಂತಲೂ ರೆಸ್ಪಾನ್ಸ್ ಬಂತು ನನಗೆ. ಬಟ್ ದಿಸ್ ವಾಸ್ ನಾಟ್ ಅ ಸ್ಟೋರಿ. ಐ ಆಮ್ ಸ್ಟಿಲ್ ಇಂಟ್ರೆಸ್ಟೆಡ್ ಇನ್ ಡೂಯಿಂಗ್ ಸಮಥಿಂಗ್ ವಿತ್ ದಿ ಸ್ಟೋರಿ. ಆದರೆ ನನ್ನ ಪ್ರಕಾರ ಇದು ತುಂಬ ಚಿಕ್ಕ ಕತೆ. ಇದಕ್ಕಿಂತ ಜಾಸ್ತಿ ಹೇಳೋದಕ್ಕೆ ಮ್ಯಾಕ್ಸಿಮಮ್ ಒಂದು 80 to 90 minutes ಕತೆ ಬರುತ್ತೆ ಅಂತ ಅನಿಸ್ತು ನನಗೆ. ಬಟ್ ಆಸ್ ಅ ಪಿಚ್ ಪ್ರಾಜೆಕ್ಟ್ got your feedback. Yeah, I got my feedback, and again, I've been making short films for around 8 to 9 years. Every time we'll come to that. Sorry to interrupt. No, sorry. What I meant to say was, ನನ್ನ 3 ಅಜೆಂಡಾ ಇದ್ದಿದ್ದು. ಒಂದು ಕಲ್ತ್ಕೊಳ್ಳೋದು, ಇನ್ನೊಂದು ಪಿಚ್ ಮಾಡೋದು, ಇನ್ನೊಂದು ನಾನು ಎಲ್ಲಿದ್ದೀನಿ ಅಂತ ತಿಳ್ಕೊಳ್ಳೋದು. That was more than anything, that was my agenda. Because ಪಿಚ್ ಅಫ್ಕೋರ್ಸ್ ಕೆಲವರು ಬರೀ ಥಿಯರಿಲಿ ಮಾತಾಡ್ತಾರೆ, ಕೆಲವರು ಬರೀ ಸೆಟ್ಟಲ್ಲಿ ಹೋದ್ಮೇಲೆ ಸ್ವಲ್ಪ ಕಳ್ದು ಹೋಗ್ತಾರೆ. ಸೆಟ್ ವರ್ಕಲ್ಲಿ ಅಸಿಸ್ಟೆಂಟ್ ಕೆಲಸ ಮಾಡಿ, AD ಕೆಲಸ ಮಾಡಿ ಕಳ್ದು ಹೋಗ್ತಾರೆ. ನಾನು ಅಲ್ಲೇ ಇದ್ದೀನಾ ಅಥವಾ ಐ ಆಮ್ ಏಬಲ್ ಟು ಥಿಂಕ್ ಕ್ರಿಯೇಟಿವ್ಲಿ ಸ್ಟಿಲ್ ಅನ್ನೋದನ್ನು ನನಗೆ ಗೊತ್ತಾಗಬೇಕಿತ್ತು. ಪರ್ಸ್ನಲಿ ದಟ್ ವಾಸ್ ದ ಮೇನ್ ಅಜೆಂಡಾ ಫಾರ್ ಮೀ. ಆ್ಯಂಡ್ ದ ಸೆಕೆಂಡ್ ಒನ್ ವಾಸ್ ಆಬ್ವಿಯಸ್ಲಿ ದ ಪಿಚ್. ಲೈಕ್ ನೀವು ಕೇಳ್ದಂಗೆ ನಂಗೆ ಒಳ್ಳೆ ರೆಸ್ಪಾನ್ಸ್ ಬಂತು. ಮೇ ಬಿ ನಾಟ್ ಎಕ್ಸಾಕ್ಟ್ಲಿ ನಾನು ಎಷ್ಟು ಎಕ್ಸ್ಪೆಕ್ಟ್ ಮಾಡಿದ್ನೋ ಅಷ್ಟಿಲ್ಲ, ಬಟ್ ಅ ಗುಡ್ ಅಮೌಂಟ್ ಆಫ್ ರೆಸ್ಪಾನ್ಸಸ್ ಆ್ಯಂಡ್ ಇನ್ಕ್ಲೂಡಿಂಗ್ ಬ್ಯಾಡ್ ರೆಸ್ಪಾನ್ಸಸ್ ವಿಚ್ ವಾಸ್ ವೆರಿ ಕನ್ಸ್ಟ್ರಕ್ಟಿವ್ ಅಂತ ಅನಿಸ್ತು ನನಗೆ. ರಾಹುಲ್, ನಿಮ್ದಕ್ಕೆ ಬರೋದಾದರೆ ಐ ಥಿಂಕ್ ನೀವೆಲ್ಲೂ ವರ್ಕ್ ಮಾಡಿಲ್ಲ ಅಲ್ಲ ಇನ್ ದ ಡೈರೆಕ್ಷನ್ ಟೀಮ್ ಆ್ಯಸ್ ಅನ್ ಅಸಿಸ್ಟೆಂಟ್? ಅದೇ ನಾನು ಮುಂಬೈಯಲ್ಲಿ ವರ್ಕ್ ಮಾಡಿದ್ದೀನಿ. ವರ್ಕಿಂಗ್ ಇನ್ ಅನ್ ಹೈಟ್ಫುಡ್ ಪ್ರೊಡಕ್ಷನ್ ಹೌಸ್. ಅಲ್ಲಿ ಕ್ರಿಯೇಟಿವ್ ಅಸೋಸಿಯೇಟಿವ್ ಆಗಿ ಶುರು ಮಾಡಿ ನಾನೇ 2 ಆ್ಯಡ್ಸ್ನು ಡೈರೆಕ್ಟ್ ಮಾಡಿದ್ದೀನಿ. ಜೊತೆ ಅಂದರೆ ಇವಾಗ ನೀವು ನಿಮ್ಮ ರೈಟಿಂಗ್ ಪ್ರಾಸೆಸ್ಸಲ್ಲಿ ಹ್ಯಾವ್ ಯು ಅಪ್ರೋಚ್ಡ್ ಎನಿ ಇನ್ವೆಸ್ಟರ್ಸ್ ಆರ್ ಹ್ಯಾವ್ ಯು ಅಪ್ರೋಚ್ಡ್ ಎನಿ ಆ್ಯಕ್ಟರ್ಸ್? ಅಂದರೆ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿದೆ ಅಂತ. ಅದೇ ಈಗ ಇನಿಷಿಯಲ್ ಸ್ಟೇಜ್ ಇದೆ. ಐ ಹ್ಯಾವ್ ರೀಚ್ಡ್ ಔಟ್ ನಮ್ಮ ಸಿನಾಪ್ಸಿಸ್ ಎಲ್ಲ ಅಲ್ಲ, ಇದು ಯಾಕೆ ಕೇಳಿದೆ ಅಂದರೆ ಐ ವಿಲ್ ಆಲ್ಸೋ ಕಮ್ ಟು ಸಮರ್ಥ್ ನೆಕ್ಸ್ಟ್. ನಿಮ್ಮ ಪರ್ಸ್ಪೆಕ್ಟಿವ್ ಬೇಕಿತ್ತು. ಇವಾಗ ದರ್ ವಾಸ್ ಅ ಟೈಮ್ ವೇರ್ ಇನ್ ಕಾರ್ತಿಕ್ ಸುಬ್ರಾಜ್ ಅವರೆಲ್ಲ ಇಂಡಸ್ಟ್ರಿಗೆ ಬಂದಿದ್ದ ಟೈಮಲ್ಲಿ ಶಾರ್ಟ್ ಫಿಲ್ಮ್ ಅನ್ನೋದೇ ಒಂದು ಇಟ್ ವಾಸ್ ಲೈಕ್ ಅ ನ್ಯೂ ಥಿಂಗ್. ಅದೇ ಇಟ್ ವಾಸ್ ಅಟ್ ವೆರಿ ಅರ್ಲಿ ಸ್ಟೇಜಸ್ ಆಫ್ ಯೂಟ್ಯೂಬ್. ಅವ್ರ ಸ್ಮಾರ್ಟ್ಫೋನ್ಸೇ ಆಕ್ಸೆಸಿಬಲ್ ಇರಲಿಲ್ಲ. ಆವಾಗ ಒಬ್ಬರು ಶಾರ್ಟ್ ಫಿಲ್ಮ್ ಮಾಡ್ಯಾರೆ ಅಂದರೆ ದ್ಯಾಟ್ ವಾಸ್ ಲೈಕ್ ಅ ಬಿಗ್ ಥಿಂಗ್ ಆ್ಯಂಡ್ ಅವ್ರಿಗೆ ಪ್ರೊಡ್ಯೂಸರ್ ಈಸಿಲಿ ಸಿಕ್ಬಿಡೋರು. ಬಟ್ ಇವಾಗ ಹೆಂಗಾಗೋಗಿದೆ ಅಂದರೆ ಎವ್ರಿ ಥರ್ಡ್ IT ಪರ್ಸನ್ whom I know wants to a short film over the weekend. Again, nothing wrong. Good that it's accessible, good that it has become democratic. But on the same hand, ಪ್ರಶ್ನೆ ಏನಂದರೆ, ನಾವು ಒಂದು ಪೋರ್ಟ್ಫೋಲಿಯೋ, ಒಂದು ಪ್ರೊಫೈಲ್ ಆಗಲಿ ನಾಳೆ ಒಂದು ಪ್ರೊಡಕ್ಷನ್ ಹೌಸ್ ಮುಂದೆ ಇಲ್ಲ ಒಂದು ಹೀರೋ ಮುಂದೆ ಕೂತಾಗ
ನಾನೊಂದು ಶಾರ್ಟ್ ಫಿಲ್ಮ್ ಮಾಡಿದ್ಯಾನ ನಮಗೊಂದು ಶೋಕೇಸ್ ಆಗಿರೋದು, ಎಲ್ಲೋ ಒಂದು ಕಡೆ ಅದು ನಾನು ಅಬ್ಸರ್ವ್ ಮಾಡಿರೋಂಗೆ ಏನಾದ್ರು ಡೆಟರೆಂಟಾಗಿ ವರ್ಕ್ ಆಗ್ತಿದೆಯಾ ಅಂದರೆ, ಅಯ್ಯೋ ಶಾರ್ಟ್ ಫಿಲಮ್ ಆಗಿರೋ ಬಿಡೋ ಅಂದರೆ, ನಾನೇ ಸುಮಾರು ಪ್ರೊಡಕ್ಷನ್ ಹೌಸಸ್ ಜೊತೆ ಅಸೋಸಿಯೇಟ್ ಆಗಿರೋದ್ರಿಂದ ಯು ವಿಲ್ ನಾಟ್ ಬಿಲೀವ್ ಡೈಲಿ 60 to 80 ಶಾರ್ಟ್ ಫಿಲ್ಮ್ ಲಿಂಕ್ಸ್ ಬರುತ್ತೆ. ಒಂದು ಆನ್ ಆನ್ ಆ್ಯಾವ್ರೇಜ್ 5 minutes ಅಂದ್ಕೊಂಡ್ರು 300 minutes ಆಫ್ ಕಾಂಟೆಂಟ್ ಆನ್ ಎ ಡೈಲಿ ಬೇಸಿಸ್ ಟು ಲಾಟ್ ಆಫ್ ಪ್ರೊಡಕ್ಷನ್ ಹೌಸಸ್. Could be Green Chilies or it could be BSK and a lot of other production houses. It is practically not possible to watch 300 minutes of short films regularly ಅಲ್ವಾ. ಸೊ ಇದು one challenge. ಅದೇ ನಾವೆಲ್ಲೋ ಒಂದು ಕಡೆ ಪೋರ್ಟ್ಫೋಲಿಯೋ ಅಂತ ಮಾಡೋಕ್ಕೆ ಹೋಗಿ ಡ್ಯೂ ಟು ದ ಫ್ಲಡ್ ಆಫ್ ಕಂಟೆಂಟ್ ಅದೆಲ್ಲೋ ಬ್ಯಾಕ್ ಫೈರ್ ಆಗ್ತಿದೆಯಾ ನಿಮ್ಮಿಬ್ಬರ ಇನ್ಸೈಟ್ಸ್? ಸರ್ ನನಗೇನು ಅನಿಸುತ್ತೆ ಅಂತಂದರೆ, ನಾವು ಶಾರ್ಟ್ ಮೂವಿ ಅಥವಾ ಲೈಕ್ ಎನಿಥಿಂಗ್ ದಟ್ ವಿ ಟ್ರೈ ಟು ಡೂ ಇಟ್ ಇನ್ ಅ ಸ್ಮಾಲ್, ಅದೇ ವರ್ಕ್ ಮಾಡೋಕ್ಕೆ ಬರುತ್ತೆ ಅನ್ನೋದನ್ನು ತೋರಿಸೋದಕ್ಕೆ. ಬಿಕಾಸ್ ಅಗೇನ್ ಅದು ಕನ್ವರ್ಟ್ ಆಗಬೇಕಂದ್ರೆ ಇಟ್ ವಿಲ್ ಡಿಪೆಂಡ್ ಝೀರೋ ಸ್ಟಾರ್ಟ್ ಆಗುತ್ತೆ. ಆ ಸ್ಕ್ರಿಪ್ಟ್ ಹೆಂಗಿದೆ, ಈಗ ನಾನು ಒಂದು ಶಾರ್ಟ್ ಮೂವಿ ಮಾಡಿದ್ದೀನಿ, ಇದು ನಿಮಗೆ ನನ್ನ ವರ್ಕ್ ಹೆಂಗಿದೆ ಅಂತ ಗೊತ್ತಾಗುತ್ತೆ. ಈಗ ನಾನು ನೆಕ್ಸ್ಟ್ ಎಪಿಸೋಡ್ ಮಾಡಬೇಕು, ಆ ಸ್ಕ್ರಿಪ್ಟ್ ಹೆಂಗಿದೆ ಮೇಲೇ ಡಿಪೆಂಡ್ ಆಗುತ್ತೆ. ವೆದರ್ ಯು ವಿಲ್ ಬಿ ನೀವು ಅದನ್ನ ಪ್ರೊಡ್ಯೂಸ್ ಮಾಡ್ತಿರೋ ಇಲ್ವೋ ಅನ್ನೋದು. ಸೊ ಅದು ಹೆಂಗಾಗುತ್ತೆ ಅಂದ್ರೆ ನಮ್ಮ ಅಗೇನ್ ಮತ್ತೆ ಫಸ್ಟಿಂದ ಸ್ಟಾರ್ಟ್ ಮಾಡಬೇಕಲ್ಲಿ. ಬಟ್ ಏನಂದರೆ ಓಕೆ, ಆ ಕತೆ ಕೇಳೋದಕ್ಕೆ ಈ ವರ್ಕು ವಿಲ್ ಹೆಲ್ಪ್ ಆಗುತ್ತೆ. ಯಾಕಂದರೆ ಅಷ್ಟು ಏನು 300 minutes ಆಫ್ ಅಥವಾ 60-80 ಇದು ಬರೋದಲ್ಲ, ಅದರಲ್ಲಿ ನನ್ನ ಸ್ಟೋರಿನ ನೀವು ಕೇಳಬೇಕು ಅನ್ನೋದಕ್ಕೆ ಮಾಡ್ತಿರೋ ಅಂಥ ಎಫರ್ಟ್ ಇದು. ಅಮಂಗ್ಸ್ ದೋಸ್ ಐ ವಾಂಟ್ ಯು ಟು ಪ್ರಯಾರಿಟೈಸ್ ಮೈ ಸ್ಟೋರಿ ಆ್ಯಂಡ್ ದೆನ್ ಅಗೇನ್ ದ ವೆಯ್ಟೇಜ್ ನನ್ನ ಸ್ಟೋರಿ ಹೆಂಗಿದೆ ಅದು ನಿಮ್ಗೆ ಇಷ್ಟ ಆಗತ್ತಾ, ದಟ್ ವಿಲ್ ಟೇಕ್ ಟು ದ ನೆಕ್ಸ್ಟ್ ಲೆವೆಲ್. ಅದಿಷ್ಟ ಆದರೆ ಆವಾಗ ಮುಂದಕ್ಕೆ ಹೋಗುತ್ತೆ ಅಂತ ಅನ್ಸುತ್ತೆ. ಬಟ್ ಆ 60 ನನ್ನ ವಾಯ್ಸ್ ಕೇಳಬೇಕು ಅನ್ನೋದು ಮಾಡ್ತಿರೋಂಥ ಎಫರ್ಟ್ಸ್ ಇದೆ. ಓಕೆ, ಇಂಟ್ರೆಸ್ಟಿಂಗ್ ಪರ್ಸ್ಪೆಕ್ಟಿವ್. ನಿಮಗೆ ಐ ಥಿಂಕ್ ನೀವು ಹೇಳ್ತಿರೋದು ಕರೆಕ್ಟು. ನಾನೇ ನೋಡ್ತಿರ್ತೀನಿ, ನಾನು ಯೂಟ್ಯೂಬ್ ಓಪನ್ ಮಾಡಿದ್ರೆ ಒಂದು ಕನ್ನಡದಲ್ಲೇ ಒಂದು 6-7 ಡೈಲಿ ಕಾಣಿಸ್ತಾ ಇರುತ್ತೆ ಯೂಟ್ಯೂಬಲ್ಲಿ ಶಾರ್ಟ್ ಫಿಲಮ್ಸು. ಒಂಥರ ಕರೆಕ್ಟ್ ಅವ್ರು ಹೇಳಿದ್ದು, ಇಟ್ಸ್ ಸ್ಟಾರ್ಟ್ ಫ್ರಮ್ ಝೀರೋ. ವೆನ್ ಹೊಸ ಫಿಲಮ್ ಸ್ಟಾರ್ಟ್ ಮಾಡಿದಾಗ, ಫೀಚರ್ ಸ್ಟಾರ್ಟ್ ಆದಾಗ ಸ್ಟಾರ್ಟ್ ಫ್ರಮ್ ಝೀರೋ. ಬಟ್ ಫ್ಯೂ ಇಯರ್ಸ್ ಎಲ್ಲಿ ಮುಂಚೆ ಹೀಗೆ ಯು ಕುಡ್ ಹ್ಯಾವ್ ಹ್ಯಾಡ್ ಅ ಲೆಗ್ ಇನ್ ಇಫ್ ಯು ಮೇಡ್ ಅ ಶಾರ್ಟ್ ಫಿಲಮ್. ಆ ಕೆಪಾಸಿಟಿ ಹೆಂಗೆ ಗೊತ್ತಾಗ್ತಿತ್ತು ಅನ್ನೋದು ಇವಾಗ ಅದೇ ಸಿಚುವೇಷನಲ್ಲಿ ಇಲ್ಲ ಅನಿಸುತ್ತೆ. ಸಿಂಪ್ಲಿ ಬಿಕಾಸ್ ಯಾರು ಬೇಕಾದ್ರೂ ಶಾರ್ಟ್ ಫಿಲಮ್ ಮಾಡ್ಬೋದು. ಆ್ಯಂಡ್ ದ ಕ್ಯಾಮ್ರಾಸ್ ಟೆಕ್ನಿಕಲಿ anyone can be really good. Cameras are cheaper and sound recording items are cheaper, lights are cheaper, and considering especially Instagram content is one of the biggest market ಇವಾಗ ಇರೋದ್ರಿಂದ 90-second ಶಾರ್ಟ್ ಫಿಲ್ಮ್ಸ್ ಬರ್ತಾ ಇದೆ ಈಗ. ದೇರ್ ಆರ್ ಕಂಟೆಂಟ್ ಕ್ರಿಯೇಟರ್ಸ್ ಹೂ ಆರ್ ಜಸ್ಟ್ ಮೇಕಿಂಗ್ ಶಾರ್ಟ್ ಫಿಲ್ಮ್ಸ್ ಆ್ಯಂಡ್ that will stand out. For example, someone like Wikipedia constantly content ಹಾಕ್ತಾರೆ and he regularly stands out. And another content creator like him wants to ಇಂದ ಸ್ವಲ್ಪ ಕಮ್ಮಿ ರೀಚ್ ಇರೋರು, people won't probably watch him. And ಬೇರೆ ಕಂಟೆಂಟ್ ಕ್ರಿಯೇಟರ್ ನೋಡ್ದೇನೂ ಇರ್ಬೋದು ಜನ. So I feel like it has become a problem, but I'm not complaining about it. It definitely is ಏನಂತಾರೆ, that's one of the reasons ನನಗೆ ಶಾರ್ಟ್ ಫಿಲಮ್ಸ್ ಮಾಡೋದಕ್ಕೆ ಅಷ್ಟು ನಿಜ ಇರೋದ್ರೆ ಅಷ್ಟು ಇಂಟ್ರೆಸ್ಟು ಇಲ್ಲ. ಇನ್ಷಿಯಲಿ ಅಗೇನ್ ಸೈಡ್ ನಾನು ಪಿಚ್ ಥರ ನೋಡಬೇಕು ಅಂತ ಅಂದ್ಕೊಂಡಿದ್ದು. ಬಿಕಾಸ್ ಯು ಕ್ಯಾನ್ ಹ್ಯಾವ್ ಅ ಪರ್ಸನಲ್ ಮೀಟಿಂಗ್ ಆ್ಯಂಡ್ ಶಾರ್ಟ್ ಫಿಲಮ್ ಲಿಂಕ್ ಕಳಿಸ್ತೀನಿ ಅದಕ್ಕಿಂತ ಯು ಕ್ಯಾನ್ ಸೇ ಓಕೆ, ನಾನು ಇದೊಂದು ಪ್ರಾಜೆಕ್ಟ್ ಮಾಡಿದ್ದೀವಿ ಆ್ಯಂಡ್ ಯು ಕ್ಯಾನ್ ಹ್ಯಾವ್ ಅ ಪಿಚ್ ಡೆಕ್ ಪ್ರಿಪೇರ್ಡ್ ಆ್ಯಂಡ್ ತೋರಿಸ್ಬೋದು ಜನಕ್ಕೆ. ಇನ್ಫ್ಯಾಕ್ಟ್ ನಾನು ಫಿಲ್ಮ್ ಬಜಾರ್ಗೆ ಹೋಗಿದ್ದೇನೆ 2022 ಫಿಲ್ಮ್ ಬಜಾರಲ್ಲಿ, ವೇರ್ ನಾನೊಂದು ಆ್ಯನಿಮೇಟೆಡ್ ವೆಬ್ ಸೀರೀಸ್ಗೆ ಪೈಲಟ್ ಬರ್ತಿದ್ದೆ ಆ್ಯಂಡ್ ವಿ ಮೇಡ್ ಅ ಪಿಚ್ ಆಲ್ಸೋ. ಇನ್ಷಿಯಲಿ ಶಾರ್ಟ್ ಫಿಲಮ್ ಥರ ಆಗುತ್ತೆ ಅಂತ ಅಂದ್ಕೊಂಡೆ ನಾನು, ಬಟ್ ವೆನ್ ಐ ರಿಯಲೈಸ್ ಆ್ಯನಿಮೇಷನ್ಗೆ ಎಷ್ಟು ಕಮ್ಮಿ ಮಾರ್ಕೆಟ್ ಇದೆ ಅಂದಾಗ ಐ ಟುಕ್ ಇಟ್ ಆಸ್ ಅ ಪಿಚ್ ಆ್ಯಂಡ್ ಶೋಡ್ ಇಟ್ ಟು ಪೀಪಲ್. ಐ ಕುಡ್ ಗೆಟ್ ಮೀಟಿಂಗ್ಸ್ ಆ್ಯಂಡ್ ತೋರಿಸ್ಬೋದಿತ್ತು. ವೆನ್ ಐ ಮೆನ್ಷನ್ ದೇರ್ ಇಸ್ ಅ ಬಿಟ್ ಆಫ್ ಏನಂತಾರೆ ಟೋನ್ ಚೇಂಜ್ ಆಗುತ್ತೆ. ವೆನ್ ಐ ಸೆ ಪಿಚ್ ಅಂತ ಹೇಳಿದಾಗ ದೇರ್ ಈಸ್ ಅನ್ ಇಂಟ್ರೆಸ್ಟ್ ಇನ್ ಲಿಸನಿಂಗ್ ಟು ವಾಟ್ ಇಟ್ ಇಸ್. ದೆನ್ ಅ ಶಾರ್ಟ್ ಫಿಲಮ್ ಅಂದಾಗ ಜನ ಓಕೆ ಶಾರ್ಟ್ ಫಿಲಮ್ ತಾನೇ ನಾನು ಕಳಿಸು ನೋಡ್ತೀನಿ, ಮನೇಲಿ ಕೂತ್ಕೊಂಡು ನೋಡ್ತೀನಿ ಅನ್ನೋ ಥರ ಆ್ಯಟಿಟ್ಯೂಡ್ ಚೂರು ಬರುತ್ತೆ. ಆ್ಯಂಡ್ I don't blame them. There is like a huge influx of short films and that's how it's going to be. ಏನು ಮಾಡೋಕ್ಕಾಗೋದಿಲ್ಲ. Correct. We'll take a small deviation. You spoke about Film Bazaar. So, I mean, I'm just curious. Every year ಅನ್ಕೊಂತಿರ್ತೀನಿ ನಾನು ಈ ಸತಿ ಫಿಲ್ಮ್ ಬಜಾರ್ ಹೋಗಬೇಕು ಅಂತ.
ಒಂದಲ್ಲ ಒಂದು ಇರೋ ಡೇಟ್ಸ್ ಇಶ್ಯೂ ಬಂದು ಹೋಗೋಕ್ಕಾಗ್ತಿಲ್ಲ. ಬಟ್ ಐ ಆಮ್ ವೆರಿ ಕ್ಯೂರಿಯಸ್ ಟು ನೋ ಹೌ ಇಸ್ ಇಟ್ ಆ್ಯಂಡ್ ಹೇಗಿರುತ್ತೆ ಅಲ್ಲಿ, whom all do you get to meet and how is the spectrum altogether? And audience ಯಾರ್ಯಾರಿಗೆ ಗೊತ್ತಿಲ್ಲ, Film Bazaar is a film event that happens in IFI ಗೋವಾ, ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಆಫ್ ಇಂಡಿಯಾ ಗೋವಾಲ್ ಪ್ರತಿ ವರ್ಷ ನಡೆಯುತ್ತೆ. ಅದರಲ್ಲಿ ಒಂದು ಎಕ್ಸ್ಕ್ಲೂಸಿವ್ ಈವೆಂಟ್ ಫಿಲ್ಮ್ ಬಜಾರ್ ಅಂತ ನಡೆಯುತ್ತೆ. ಅದಕ್ಕೊಂದು ಸಪ್ರೇಟ್ ಪಾಸಸ್ ಇರುತ್ತೆ, ವೆರಿ ಎಕ್ಸ್ಪೆನ್ಸಿವ್. ಐ ಥಿಂಕ್ 20,000 ಒನ್ ಪಾಸ್ಗಿರುತ್ತೆ. ಆ್ಯಂಡ್ ನಾನು ಕೇಳ್ಪಟ್ಟಿರೋದು ಯು ಗೆಟ್ ಅ ಲಾಟ್ ಆಫ್ ಇನ್ವೆಸ್ಟರ್ಸ್, ಡಿರೆಕ್ಟರ್ಸ್, OTT ಕಾಂಟೆಂಟ್ ಅಗ್ರಿಗೇಟರ್ಸ್ ಆ್ಯಂಡ್ ಸೊ ಆನ್, ಎಲ್ಲರೂ ನಿಮಗೆ ಆಕ್ಸೆಸಬಲ್ ಆಗಿರ್ತಾರೆ. ಆ್ಯಂಡ್ ಇಟ್ಸ್ ಅ ಗ್ರೇಟ್ ಇವೆಂಟ್ ಅಂತ ಕೇಳ್ಪಟ್ಟಿದ್ದೀನಿ. ಯಾವತ್ತೂ ಅಟೆಂಡ್ ಮಾಡಿಲ್ಲ. ವಿ ಹ್ಯಾವ್ ಸಮರ್ಥ್ ಹೂ ಹ್ಯಾಸ್ ಅಟೆಂಡೆಡ್. ಇಫ್ ಯು ಕುಡ್ ಶೇರ್ ಸಮ್. ಇಟ್ಸ್ ಡೆಫಿನೆಟ್ಲಿ ಅ ಗ್ರೇಟ್ ಇವೆಂಟ್. ಆ್ಯಂಡ್ ನಾನು ಅದೇ 2022ನಲ್ಲಿ ಹೋದೆ, ಡೆಲಿಗೇಟ್ ಆಗಿ ಹೋದೆ. ಇಟ್ ವಾಸ್ ನಾವು ಒಂದು ಸ್ಕ್ರಿಪ್ಟ್ ಬರೆದಿದ್ವಿ ಆ್ಯಂಡ್ ಬಿಸಿ ಬಿಸಿ ಐಸ್ ಕ್ರೀಮ್ ಕೂಡ ಒನ್ ಆಫ್ ದ ಕ್ಯಾಟಗರೀಸಲ್ಲಿ ಕಳಿಸಿತ್ತು. ಇನ್ನು ಫಸ್ಟ್ ಕಟ್ ಲೈಕ್ ರಫ್ ಕಟ್ ಅಂತ ಕಳಿಸಿದ್ದು. ವಿ ಜಸ್ಟ್ ವಾಂಟೆಡ್ ಟು ಸಿ ಟೆಸ್ಟ್ ದ ವಾಟರ್ಸ್ ಬೇಸಿಕ್ಲಿ. ನಾವು ಬರೆದಿದ್ದ ಸ್ಕ್ರಿಪ್ಟು ಪ್ರೊಡಕ್ಷನ್ ವರ್ಕ್ಶಾಪ್, ಪ್ರೊಡ್ಯೂಸರ್ಸ್ ವರ್ಕ್ಶಾಪ್ ಅಂತ ಒಂದು ಕ್ಯಾಟಗರಿಯಲ್ಲಿ ಹೋಗಿತ್ತು. ನಾನು ಲಾಸ್ಟ್ ಮಿನಿಟಲ್ಲಿ ಡೆಲಿಗೇಟ್ ಪಾಸ್ ತೊಗೊಂಡು ಹೋದೆ. ಆ್ಯಂಡ್ ವಾಟ್ ದೇ ಡೂ ಇಸ್ ದೇ ಗಿವ್ ಯು ಆಕ್ಸೆಸ್ ಟು ಆಲ್ ದ ಪೀಪಲ್ ಹೂ ಆರ್ ಕಮಿಂಗ್ ದರ್, ಫ್ರಮ್ ದ ಬಿಗ್ಗೆಸ್ಟ್ ನೇಮ್ಸ್ ಟು ದ ಸ್ಮಾಲೆಸ್ಟ್ ನೇಮ್ಸ್. ಇನ್ ದ ಸೆನ್ಸ್, ಒಂದು ನಿಮ್ಮನ್ನು ಡೆಲಿಗೇಟ್ ಆಗಿ ರಿಜಿಸ್ಟರ್ ಮಾಡಿ ದೇ ವಿಲ್ ಗಿವ್ ಯು ಅ ಬುಕ್ ವೇರ್ ಬೇಸಿಕ್ಲಿ ಅನ್ ಅಡ್ರೆಸ್ ಬುಕ್ ಆಫ್ ಇಮೇಲ್ಸ್ ಆ್ಯಂಡ್ ಫೋನ್ ನಂಬರ್ಸ್ ಆಫ್ ಆಲ್ ದ ರಿಯಲ್ ಪೀಪಲ್ ಹೂ ಆರ್ ಆ್ಯಕ್ಚುಲಿ ಅಟೆಂಡಿಂಗ್ ದ ಇವೆಂಟ್. ಅಂದರೆ ಆ್ಯಂಡ್ ಫ್ರಮ್ ದಟ್ ನೀವು ಯು ಕ್ಯಾನ್ ಆ್ಯಕ್ಚುಲಿ ಸೆಂಡ್ ಅ ಮೇಲ್ ಆರ್ ಮೆಸೇಜ್ ದೆಮ್ ಸೇಯಿಂಗ್ okay, here I have made this project, is there a possibility of meeting ಅಂತ ಕೇಳ್ಬೋದು. And personally I was able to meet, over a span of 4 days I was able to meet around 20 people. That included producers, actors, directors, production houses, alternate production houses, and in fact I met a couple of film agents also, who are all interested. There were also book publishing houses. So, and they are very serious. Well, then they are not like the time pass bandini anta yaru illa alli. People who come there are really serious and they really want to make a project. And my initial apart from the other projects I've worked in, nange animation do I'm still obsessed with making a web series in Kannada web series, animation web series. But that was the intention a period of time ali. I started pitching it around to multiple producers. I met a few people from Tamil Nadu who, it was a animation production house, who were interested. I mean, I'm just saying ಎಲ್ಲಿ ತನಕ ಹೋಗುತ್ತೆ ಪ್ರಾಜೆಕ್ಟು ಅಂತ ತೋರಿಸೋದಕ್ಕೆ. ನೆಟ್ವರ್ಕಿಂಗ್ ಈ ಲೆವೆಲ್ಗೆ ಆಗುತ್ತೆ. ಆ್ಯಂಡ್ I met them in ಬೆಳಗ್ಗೆ ಎಲ್ಲ there's a bunch of talks happening and meetings ನಡೀತಾ ಇರುತ್ತೆ, and easily there's a lot of people coming there. And ಸಾಯಂಕಾಲ there is like a cocktail event that people can it can be very casual and people can just mingle and talk to each other. So I met an animation production house ಅದೇ ರೀತಿಲಿ, and they were based in Tamil Nadu. I sent my project to them. I sent the pitch deck and the pitch itself. ಅವರು ನೋಡಿದ್ರು, ಅವ್ರಿಗೆ ಇಷ್ಟ ಆಯಿತು, and they were very interested in producing it in Telugu, which was not something I intended. So it can go and it can convert, and again it's also a bit of luck, how good you are as a presenter and how good your content is also. And that only thing is ನಿಮಗೆ 50% of the work ಕಮ್ಮಿ ಆಗುತ್ತೆ. In fact, I also got responses saying ಫೀಚರ್ ಇದ್ದರೆ we are definitely interested and take our card, ಈ ಥರ ಕಾಂಟ್ಯಾಕ್ಟ್ ಮಾಡಿ ಅಂತಲೂ ಹೇಳಿದ್ದವ್ರು ಇದ್ದಾರೆ. So there are, again, like, they are very serious people, and I found it very useful. Awesome. Thank you, Samarth. And coming to Rahul, ನನಗೆ ಇನ್ ಜನರಲ್ ನಾವು ಕೇಳ್ಪಟ್ಟಿರೋದು ಇಂಡಸ್ಟ್ರಿಗೆ ಎಂಟ್ರ್ ಆಗಬೇಕು ಆಸ್ ಎ ಡಿರೆಕ್ಟರ್ ಅಂದರೆ there are 3 predominant ways. One is go to film school, 2 is make a short film, 3 is work in a direction team. And you are someone who's done all 3. You've gone to New York Film Academy, you worked as an associate, and you also done a short film. Moru Madira. Again, there is a 4th way, which is, me producing my own film, if I have a good backup. Let's not talk about the 4th one. So, ಈ 3 predominant ways ಅಲ್ಲಿ
ನೀವು ಮೂರು ಮಾಡಿರೋದ್ರಿಂದ ಡ್ಯೂ ಯು ಥಿಂಕ್ ಇಟ್ಸ್ ಗೋಯಿಂಗ್ ಟು ಬಿಕಮ್ ಮೋರ್ ಈಸಿಯರ್ ಫಾರ್ ಯು ಟು ಗೆಟ್ ಫಂಡಿಂಗ್ ಫಾರ್ ಯುವರ್ ಫಸ್ಟ್ ಫಿಲಮ್? ಇದು ಒಂದು ಪ್ರಶ್ನೆ. ಒನ್ಸ್ ಯು ಆನ್ಸರ್ ದಿಸ್, ಐ ವಾಂಟ್ ಟು ನೋ more about NYFA. Yeah, we'll talk about NYFA. Before that, you know, ಇದು ಮೂರು ವೆಪನ್ಸು ಇದೆ ನಿಮ್ಮ ಹತ್ರ ಇವಾಗ. ಸೊ ಹೌ ಆರ್ ಯು ಗೋಯಿಂಗ್ ಟು ಫೈಟ್? ಈ ಏನು ಮೂರು ಪಾತ್ರನೂ ನಾನು ಒಂದು ಟ್ರಾವೆಲ್ ಮಾಡಿರೋದ್ರಿಂದ ಇಟ್ ಕ್ಯಾನ್ ಓನ್ಲಿ ಓಪನ್ ಡೋರ್ಸ್. ಬಟ್ ಅಗೈನ್ ಇಟ್ ಬಾಯ್ಲ್ಡ್ ಔಟ್ ಟು ಕಂಟೆಂಟ್. ಅದು ಏನಂದರೆ ಇವಾಗ ನಾವು ಪ್ರೊಡಕ್ಷನ್ ಹೌಸಲ್ಲಿ ಅವರು ಈ ನಾನು ಬರೆದಿರೋ ಕಥೆನ ಅವರು ಅಕ್ಸೆಪ್ಟ್ ಮಾಡೋದಕ್ಕೆ ಅಗೇನ್ ಇಟ್ ವಿಲ್ ಡಿಪೆಂಡ್ ಆನ್ ದಟ್ ಸ್ಟೋರಿ. ಸೊ ಅದ್ರ ಮೇಲೆ ವರ್ಕ್ ಮಾಡ್ಬೇಕಂದ್ರೆ ನಂಗೆ ಅನ್ಸೋದು ಈಗ ಡೈರೆಕ್ಟ್ರಿಗೆ ಅದು ಎಸ್ಪೆಷಲಿ ರೈಟರ್ ಆ್ಯಂಡ್ ಡೈರೆಕ್ಟ್ರಿಗೆ ಆ ಒಂದು ಇದಿರುತ್ತೆ. ಏನಂದರೆ ಅವರು ಪ್ರತಿ ಸಿನಿಮಾನು ಅಗೇನ್ ಫ್ರಮ್ ಸ್ಟಾರ್ಟಿಂಗ್ ಶುರು ಮಾಡಬೇಕು. ಈಗ ಆ್ಯಕ್ಟ್ರಸ್ಗಾದರೂ ನಾವು ಒಂದು ಬೇಕಾದ್ರೆ ಆಡಿಷನ್ ನೋಡೋನು ಅವ್ರು ಯೋಚನೆ ಮಾಡ್ಬೋದು ಯಾವ ರೋಲಲ್ಲಿ ಮಾಡ್ಬೋದು ಅಂತ. ಬಟ್ ರೈಟರ್ ಆ್ಯಂಡ್ ಡೈರೆಕ್ಟರ್ಗೆ ಏನಾಗ್ತದೆ, ಈ ಕತೆ ಓಕೆನಾ, ನೆಕ್ಸ್ಟ್ ಕತೆ ಅಗೇನ್ ಫಸ್ಟ್ ಸ್ಟಾರ್ಟಿಂದ ಶುರು ಮಾಡೋದು, ಆ ಕತೆ ಓಕೆ ಆಗುತ್ತಾ, ಆ ಕತೆ ಇವತ್ತಿಗೆ ರಿಲೆವೆಂಟ್ ಇರುತ್ತಾ ಅಂತ. ಬಟ್ ಏನಂದರೆ ದಿಸ್ ಪಾತ್ ವಿಲ್ ಹೆಲ್ಪ್ ಮೀ ಇನ್ ಓಪನಿಂಗ್ ಸರ್ಟನ್ ಡೋರ್ಸ್ ಆರ್ ಐ ಆಮ್ ಹೋಪ್ಫುಲ್ ಇಟ್ ವಿಲ್ ಡೂ ದಟ್ ಅಂತ. ಸೊ ಅದಕ್ಕೋಸ್ಕರ ಅದು ಮಾಡೋದು. ಅದೇ ಈ ಬರೀತಿರೋದ್ರಿಂದ ಐ ಆಮ್ ಜಸ್ಟ್ ಹೋಪ್ಫುಲ್. ಒನ್ಸ್ ಇದ್ದ ಆದಮೇಲೆ ಐ ಆಮ್ ಜಸ್ಟ್ ಹೋಪಿಂಗ್ ದಟ್ ಯಾರು ಕೇಳಿಸ್ಕೊಂಡು ಇದು ನೆಕ್ಸ್ಟ್. Now coming to NYFA, again I was always an NYFA aspirant, like how I was a Film Bazar aspirant, and the only reason why I couldn't make it to NYFA is, it's expensive. So, ನೀವು ಓದ್ತಾ ಎಷ್ಟಿತ್ತು ಎಕ್ಸ್ಪೆನ್ಸಸ್? ನಾನು ಆ್ಯಕ್ಚುಲಿ ಏನಂದರೆ ನಾನು ಅಲ್ಲಿಗೆ ಹೋಗಬೇಕು ಅಂತ ಹೋಗಿದ್ದೆ. ನಾನು ಅಲ್ಲೇ ಇದ್ದಿದ್ದು, US ಅಲ್ಲೇ ವರ್ಕ್ ಮಾಡ್ತಾ ಇದ್ದೆ. ಓಕೆ. ಸೊ ನಿಮಗೆ ಅಲ್ಲಿ 80% ಕಾಸ್ಟ್ ಟೇಕನ್ ಕೇರ್, ಬಿಕಾಸ್ ಯುವರ್ ಸ್ಟೇ, ಫುಡ್, ಎವ್ರಿಥಿಂಗ್ ಇಸ್ ಟೇಕನ್ ಕೇರ್? ಇಲ್ಲ, ಬಟ್ ಅದು ನಾನು ಇದು ಹಾಲಿವುಡಲ್ಲಿ ಇರಲಿಲ್ಲ. ಮೇಲ್ಗಡೆ ಕ್ಯಾಲಿಫೋರ್ನಿಯಾ ಅಂದರೆ ಇನ್ನೂ ಮೇಲೆ ಸನ್ನಿವೇಲ್ ಅಲ್ಲಿದ್ದಿದ್ದು. ಏನಾಯ್ತು ಅಂದರೆ ಅವಾಗ ನಾನು ಒಂದು IT ಸ್ಟಾರ್ಟಪ್ ಆಯಿತು, ಅದು ಆ್ಯಕ್ವಿಸಿಷನ್ ಆಯಿತು. ಸೊ ಆ್ಯಕ್ವಿಸಿಷನ್ ಆದಾಗ ಒಂದು ಮಧ್ಯ ಬ್ರೇಕ್ ಥರ ಬಂತು. ಆ ಗ್ಯಾಪ್ಗೂ ಮುಂಚೆ ಏನಾಗಿತ್ತು ಅಂದರೆ ನಾನು ಅಲ್ಲಿ ವೀಕೆಂಡ್ಸು ಶಾರ್ಟ್ ಫಿಲ್ಮ್ಸ್ ಮಾಡ್ತಾಯಿದ್ದೆ. ಆ್ಯಂಡ್ ದೆನ್ ಐ ಗಾಟ್ ಎನ್ ಆಪರ್ಚುನಿಟಿ, ಒಂದು 1 hour ಮೂವಿ ಮಾಡಿ ಅಲ್ಲಿ ನಾವು ಥಿಯೇಟ್ರಿಕಲ್ ರಿಲೀಸ್ ಮಾಡಿ 2018. ಅದಾದಮೇಲೆ 2018 ಸೆಪ್ಟೆಂಬರ್ಗೆ ನನ್ನ ಕಂಪನಿ ಇದಾಯ್ತಲ್ಲ. ಸೊ ದೆನ್ ಐ ವಾಂಟೆಡ್ ಟು ಥಿಂಕ್, ಈಗ ಇದು ಒಂದಷ್ಟು ಮೂವೀಸ್ ಮಾಡಿದ್ದೀನಿ, ಸೊ ಒಂದು ಎಕ್ಸ್ಪೀರಿಯನ್ಸ್ ಥರ ಆಗಿದೆ. ನಾವು ಈಗ ಐದರ್ ಹ್ಯಾವ್ ಟು ಲುಕ್ ಫಾರ್ ಅ ನ್ಯೂ ಜಾಬ್ ಆರ್ ಕಂಪ್ಲೀಟ್ಲಿ ಚೇಂಜ್ ದ ಡೊಮೈನ್. ಸೊ ದಟ್ ಈಸ್ ವೆನ್ ಐ ಥಾಟ್ ಲೈಕ್ ಓಕೆ, ಇದು ನಂಗೆ ಇಷ್ಟ ಇದೆ ಆ್ಯಂಡ್ ಮಾಡೋದಕ್ಕೆ ಸ್ವಲ್ಪ ಧೈರ್ಯ ಬರ್ತಿದೆ, ಲೆಟ್ ಮಿ ಲರ್ನ್ ಪ್ರಾಪರ್ಲಿ. ಸೊ ಅದಕ್ಕೆ ಏನಾಯ್ತಂದರೆ ನನಗೆ ಅಲ್ಲಿ ಈಗ US ಅಲ್ಲಿ ಹೆಂಗಂದರೆ OPT ಅಂತ ಇರುತ್ತೆ. ಇಫ್ ಯು ಹವ್ ನಾಟ್ ಗಾಟ್ ದ ವೀಸಾ, ದೇ ವಿಲ್ ಬಿ ಆನ್ ಸ್ಟೂಡೆಂಟ್ ವೀಸಾ ವಿತ್ ಸರ್ಟನ್ ಮಂತ್ಸ್ ಆರ್ ಸರ್ಟನ್ ಇಯರ್ಸ್ ಆಫ್ ವರ್ಕಿಂಗ್. ಇದು ಅದೇ ನಾನು 3 months ಮಿಕ್ಕಿತ್ತು. ಸೊ 3 monthsಗೆ ನಾನು NYFAಗೆ ವರ್ಕ್ಶಾಪ್ ಸೇರ್ಕೊಂಡೆ. ಓಕೆ. ನನ್ನ ಎಕ್ಸ್ಪೀರಿಯನ್ಸ್ ಏನಂದರೆ ದ ಥಾಟ್ ವಾಸ್, ಈಗ ನಾವು 2 years ಎಲ್ಲ ಹೋದಾಗ ಅಲ್ಲಿ ಥಿಯರಿ ಅದನ್ನು ತುಂಬ ಹೇಳ್ಕೊಡ್ತಾರೆ. ಬಟ್ ನನಗೆ ಏನು ಅನಿಸ್ತಾರೆ, ನನ್ನ ಪರ್ಸನಲ್ ಒಪಿನಿಯನು, ಯೂಟ್ಯೂಬಲ್ಲಿ ಥಿಯರಿ ಓದ್ಕೊಂಡ್ಬಿಡೋಣ. ಅಲ್ಲಿ ಹೋದಾಗ ನಂದು ಹೆಂಗಿರ್ತಿತ್ತು ಅಂತಂದರೆ ಬೆಳಗ್ಗೆ 9 to 11, 7 to 9, ಆಮೇಲೆ ಸಾಯಂಕಾಲ 7 to 9 ಇದು ಕ್ಲಾಸ್ ಇರ್ತಿತ್ತು. ಮತ್ತೇನು ಮಾಡೋರು ಅಂದರೆ ಕ್ಯಾಮ್ರಾ ಕೊಟ್ಟು ಕಳಿಸೋರು. ಬೆಳಗ್ಗೆ ಏನೋ ಲೈಟಿಂಗ್ ಬಗ್ಗೆನೋ ಅಥವಾ ಸೌಂಡೋ ಅಥವಾ ಲೈಕ್ ಕಂಟಿನ್ಯೂಟಿನೋ ಎಡಿಟಿಂಗ್ ಬಗ್ಗೆ ಏನು ಪಾಠ ಮಾಡ್ತಾರೆ ಅದ್ರ ಬಗ್ಗೆ ನೀವು ಮಾಡೋ. ಹೆಂಗೆ ನಮ್ಮ ಕ್ಲಾಸಲ್ಲಿ ಯಾರ್ಯಾರು ಇರ್ತೀವಿ, 8-9 ಜನ ಇರ್ತೀವಿ. ನಾವೇ 3 ಜನ ಟೀಮು. ನಾನು ಇವನಿಗೆ ಸಿನಿಮಾಟೋಗ್ರಫರು, ಅವ್ನು ನನಗೆ ಸಿನಿಮಾಟೋಗ್ರಫರು, ಇನ್ನೊಬ್ಬ ನಮ್ಮಿಬ್ಬರಿಗೂ ಎಡಿಟರ್, ಈ ಥರ ಅದರ ಮಾಡ್ಕೊಂಡು ನಾವು ಪ್ರಾಜೆಕ್ಟ್ಸ್ ಮಾಡ್ತಿದ್ವಿ. ನೈಟ್ ಬಂದು ನಮ್ಮ ಸರರು ಇದು ಮಾಡೋರು, ಅದೇ ಕ್ರಿಟಿಕ್ ಮಾಡೋರು, ಓಕೆ ಏನು ಚೆನ್ನಾಗಿತ್ತು, ಏನು ಬೆಟರ್ ಮಾಡ್ಬೋದು. ಸೊ ಆ ಥರ ಹ್ಯಾಂಡ್ಸ್ ಆನ್ ಸಖತ್ ಎಕ್ಸ್ಪೀರಿಯನ್ಸ್ ಆಯ್ತು. ನಾನು ಅಲ್ಲೇ ಒಂದು 4 ಶಾರ್ಟ್ ಮೂವಿ ಮಾಡ್ತಾರೆ. ಸೊ ಆ ಥರ ಒಂದು ಎಕ್ಸ್ಪೀರಿಯನ್ಸ್ ನಂಗೆ ಚೆನ್ನಾಗಾಗಿತ್ತು. ಅದು ಇಟ್ ಗೇವ್ ಮಿ ಅ ಲಾಟ್ ಆಫ್ ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್. Okay, so now coming to again XX Chiranjeevi. Again, ನಮ್ಮ ಆಡಿಯನ್ಸ್ ಏನಿದ್ದಾರೆ, ವಿ ಆಸ್ಕ್ ದೆಮ್ ಟು ವಾಚ್. ಅವ್ರು ನೋಡ್ತಾರೆ ನೋಡಲ್ಲ, ಇಟ್ಸ್ ಅಪ್ ಟು ದೆಮ್. ಬಟ್ ನೀವು ಪಿಚ್ ಮಾಡಿದ್ರೆ, ವಾಟ್ ವುಡ್ ಬಿ ಸಮ್ ಟಾಪ್ 2-3 reasons that why one should watch XX Chiranjeevi? ಅದೇ ಜನರಲ್ ಆಡಿಯನ್ಸ್ ಜನರಲ್ ಆಡಿಯನ್ಸ್. ಸರ್ ಜನರಲ್ ಆಡಿಯನ್ಸ್ ಅಂದರೆ ಐ ವುಡ್ ಸೇ ಲೈಕ್ ಆ್ಯಸ್ ರೈಟರ್ ಐ ಹ್ಯಾವ್ ಟ್ರೈಡ್ ಮೈ ಬೆಸ್ಟ್ ಹೊಸ ಕತೆ ಬೈಯೋದು. ಅಂದರೆ ನನ್ನ ಬುದ್ಧಿಮತ್ತೆಗೆ ಎಷ್ಟು ಹೊಸದಾಗಿ ಏನಾರೋ ಒಂದು ಕತೆನ ಒಂದು ಪರ್ಸ್ಪೆಕ್ಟಿವ್ ಇರುತ್ತೋ ಅದನ್ನು ಟ್ರೈ ಮಾಡಿದ್ದೆ. ಸೊ ಹೊಸ ಕಥೆನ ಕೇಳೋದಕ್ಕೆ ಇಂಟ್ರೆಸ್ಟು ಒಂದು ಸರಿ ಟೈಮ್ ಓದೋದು. ಆ್ಯಂಡ್ ನನಗೇನೇ ಎಕ್ಸ್ಪೀರಿಯನ್ಸ್ ಇದೆ ಅದನ್ನು ಹಾಕಿದೆ. ಸೊ ಐ ಹೋಪ್ ಅದು 36 minutes ಇದು ಇಟ್ ವಿಲ್ ಬಿ ಎಂಟರ್ಟೈನಿಂಗ್ ಅಂತ ಐ ಹೋಪ್. ಎಂಟರ್ಟೈನ್ ಅಂದರೆ ಹೊಸ ಕಥೆನ ಕೇಳೋದಕ್ಕೆ ಆಸಕ್ತಿ ಇರೋ Some same version to Hindi Chitrana. Our Chili Chitrana, main having a story about 2 friends.
ಇಬ್ಬರು ಫ್ರೆಂಡ್ಸ್ ಮಧ್ಯ ದುಡ್ಡು ಬಗ್ಗೆ ಗಲಾಟೆ ಆದಾಗ ಯಾವ ಲೆವೆಲಿಗೆ ಹೋಗ್ತಾರೆ ದುಡ್ಡು ವಾಪಸ್ ತೀರ್ಸೋದಕ್ಕೆ. ಆ್ಯಂಡ್ ಅಷ್ಟೇ ಕತೆ ಇರೋದು. ದೆರ್ ಈಸ್ ಆ್ಯಂಡ್ ಅಷ್ಟು ಕಷ್ಟಪಟ್ಟಾಗ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಕತೆ ಇರೋದು. ಸೊ ನಂದು ಹೊಸ ಕತೆನೋ ಇಲ್ಲೋ ಗೊತ್ತಿಲ್ಲ ನನಗೆ, ಬಿಕಾಸ್ ದ ಥೀಮ್ಸ್ ಆರ್ ತುಂಬ ಸಿಂಪಲ್. ಕೊಬ್ಬು, ಹಾರ್ನಿನೆಸ್, ಈಗೋ, ಇದೇ ಥೀಮ್ಸ್ ಎಕ್ಸ್ಪ್ಲೋರ್ ಮಾಡಿ ಟ್ರೈ ಮಾಡಿರೋದು ನಾನು. ಬಟ್ ಒನ್ ಥಿಂಗ್ ನಾವು ಟ್ರೈ ಮಾಡಿದ್ದೇನು ಅಂದರೆ ಟೈಪ್ ಆಫ್ ಕಾಮಿಡಿ. ದಟ್ ಈಸ್ ರೆಗ್ಯುಲರ್ ನಾವೇನು ನೋಡ್ತಿದ್ವಿ ಅನ್ನೋದು ಇವಾಗ ರೆಗ್ಯುಲರ್ ಕಾಮಿಡಿ ಇರೋದಕ್ಕಿಂತ ಡಾರ್ಕ್ ಕಾಮಿಡಿನ ಎಷ್ಟು ಡಾರ್ಕಾಗಿ ಆಗುತ್ತೆ ಅಂತ ತೋರಿಸೋದಕ್ಕೆ ಟ್ರೈ ಮಾಡಿರೋದು. ಆ್ಯಂಡ್ ದ ಲೆವೆಲ್ ಆಫ್ ಸೀರಿಯಸ್ನೆಸ್ ಇನ್ ದ ಫಿಲ್ಮ್ ಈಸ್ ವೆರಿ ಲೆಸ್. ಅದೆರಡು ನಿಮಗೆ ಒಂದು ದಿವಸ ಬೇಜಾರಾಗ್ತಿದೆ ರಾತ್ರಿ ಅಂದರೆ ಹಾಕೊಂಡು ನೋಡಿಕೊಂಡು ಎನಿ ಟೈಮ್ ಯು ವಾಚ್ ದ ಫಿಲ್ಮ್, ಐ ವಾಂಟ್ ಯು ಟು ಹ್ಯಾವ್ ಫನ್. ದಟ್ಸ್ ದ ಇಂಟೆನ್ಷನ್ ಆಫ್ ದ ಫಿಲ್ಮ್. ಆ್ಯಂಡ್ ಆ ಥರ ಇಫ್ ಯು ಲುಕಿಂಗ್ ಫಾರ್ ಅ ಫಿಲ್ಮ್ ವೇರ್ ಎವ್ರಿ ಒನ್ ಈಸ್ pretty much stupid and is in the wrong place at the wrong time, ಇದೇ ನಿಮ್ಮ ಫಿಲ್ಮು ಅಂತ ಅನಿಸುತ್ತೆ ನನಗೆ. ಆ್ಯಂಡ್ ಯು ವಿಲ್ ಡೆಫಿನೆಟ್ಲಿ ಹ್ಯಾವ್ ಫನ್ ಇಫ್ ಯು ವಾಚ್ ದ ಫಿಲ್ಮ್. ಆ್ಯಂಡ್ ಬೋತ್ ಆಫ್ ಯು ಡಬ್ಬಿಂಗೇ ಮಾಡಿರೋಣ ನಿಮ್ಮ ಪ್ರಾಜೆಕ್ಟ್ಗೆ? ನೀವು ಇಲ್ಲ, ನಾನು ಬೋತ್ ಸಿಂಗ್ ಸೌಂಡ್ ಆ್ಯಂಡ್ ಡಬ್ಬಿಂಗ್ ಮಾಡಿರೋದು. ಲೈಕ್ ಸ್ವಲ್ಪ ಸಿಂಗ್ ಸೌಂಡ್ ಆಗಿತ್ತು, ಸ್ವಲ್ಪ ಬಿಕಾಸ್ ವಿ ಆರ್ ಶೂಟಿಂಗ್ ಇನ್ ದ ನೈಟ್. ರಾಹುಲ್, ನೀವು ಡಬ್ಬಿಂಗ್ ಮಾಡಿದ ಮೇನ್ ಉದ್ದೇಶ ಅರೆ ಯುನೋ ನಾನು ನೋಡಿರೋ ಹಂಗೆ ಪೀಪಲ್ ಹೂ ಕಮ್ ಫ್ರಮ್ ಅ ಫಿಲ್ಮ್ ಸ್ಕೂಲ್ ಬ್ಯಾಕ್ಗ್ರೌಂಡ್, ಮೋಸ್ಟ್ ಆಫ್ ದೆಮ್ ಪ್ರಿಫರ್ ಲೈಕ್ ಸಿಂಕ್ ಅಲ್ಲ. ಸೊ ಎನಿ ಪರ್ಟಿಕ್ಯುಲರ್ ರೀಸನ್? ಅಂದರೆ ಒಂದು ವಿತ್ ರೆಸ್ಪೆಕ್ಟ್ ಟು ಬಡ್ಜೆಟ್ ಅದು ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗುತ್ತೆ ಸಿಂಗ್ ಸೌಂಡ್ ಮಾಡೋದು. ಒಂದು ಇನ್ನೊಂದು ಏನಂದರೆ ಇಟ್ ಗಿವ್ ಒಂದು ಇನ್ನೊಂದು ಆಪರ್ಚುನಿಟಿ ಕೊಡುತ್ತೆ ರೀರೈಟ್ ಮಾಡೋಕ್ಕೆ. ಈಗ ಎಡಿಟಲ್ಲಿ ಹಿಂಗೆ ರೀರೈಟ್ ಮಾಡ್ತೀವಿ, ಡಬ್ಬಲ್ಲೂ ನಾವು ರೀರೈಟ್ ಮಾಡ್ಬೋದು ಏನಾರು ಡೈಲಾಗ್ನ ಇಂಪ್ರೂವ್ ಮಾಡೋದಕ್ಕೆ. ಆ ಒಂದು ಆಪರ್ಚುನಿಟಿನೂ ಸಿಗುತ್ತೆ ಡಬ್ಬಿಂಗಲ್ಲಿ. ಸೊ ಇದ್ರಿಂದ ನಾವು ಡಬ್ಬಿಂಗೇ ಪ್ರಿಫರ್ ಮಾಡಿದ್ವಿ. ಆ್ಯಂಡ್ ನಂಗೆ ಪರ್ಸ್ನಲಿ ಡಬ್ಬಿಂಗ್ ಈಸ್ ಓಕೆ. ಅಂದರೆ ಲೈಕ್ ಆ್ಯಸ್ ಲಾಂಗ್ ಎಸ್ ವಿ ಡೂ ಇಟ್ ಇನ್ ಅ ಗುಡ್ ಪ್ಲೇಸ್. ಯಾಕಂದ್ರೆ ನನಗೆ ಇನ್ನೊಂದು ಚಾನ್ಸ್ ಸಿಗತ್ತಲ್ಲ, ಬಿಕಾಸ್ ನಾನೇ ಬರೆದು ನಾನು ಎಡಿಟು ಮಾಡೋದ್ರಿಂದ ಐ ವಿಲ್ ಬಿ ಗೋಯಿಂಗ್ ಥ್ರೂ ದಟ್ ಆ ಪ್ರೊಸೆಸ್ಸಿಂದ ಏನಾರು ಒಂದು ಅಪ್ಡೇಟ್ ಮಾಡ್ತಾ ಇರ್ತಾರೆ. ಸೊ ಡಬ್ಬಿಂಗಲ್ಲಿ ಒಂದು ಸ್ವಲ್ಪ ಏನಾರು ಆ್ಯಡ್ ಮಾಡ್ಬೋದು, ಎಷ್ಟೊಂದು ಫಿಲ್ಲರ್ಸ್ ಆ್ಯಡ್ ಮಾಡ್ಬೋದು ಟು ಶೇಪ್ ಇಟ್. ಅದಕ್ಕೆ ಒಂದು ಬೆನಿಫಿಟ್ ಆಯ್ತು. ನೈಸ್. ಒನ್ ಲಾಸ್ಟ್ ಕ್ವಶನ್, ಬೋತ್ ಆಫ್ ಯು ಒನ್ ಆಫ್ಟರ್ ದಿ ಅದರ್ ಕ್ಯಾನ್ ಆನ್ಸರ್. ಏನಂದರೆ ಕನ್ನಡ ಇಂಡಸ್ಟ್ರಿ ಇನ್ ಅ ಕರೆಂಟ್ ಸಿಚುಯೇಷನ್ ನೋಡಿದ್ರೆ ದರ್ ಇಸ್ ಅ ನರೇಟಿವ್ ದ್ಯಾಟ್ ಸ್ಮಾಲ್ ಫಿಲಮ್ಸ್ ಆರ್ ನ್ಯೂ ಕಮರ್ಸ್ ಫಿಲಮ್ಸ್ ಅಥವಾ ಈ ಮಾಡೆಸ್ಟ್ ಬಜೆಟ್ ಫಿಲಮ್ಸ್, ಕಂಟ್ರೋಲ್ಡ್ ಬಜೆಟ್ ಫಿಲಮ್ಸ್, ಚಿಕ್ಕ ಸಿನಿಮಾಗಳು, ವಾಟ್ ಎವರ್ ಯು ವಾಂಟ್ ಟು ಕಾಲ್ ಇಟ್, ಇದು ವರ್ಕ್ ಆಗ್ತಿಲ್ಲ ಅಂತ ಒಂದು ಕಡೆ ಒಂದು ನರೇಟಿವ್. ಅಫ್ಕೋರ್ಸ್ ದರ್ ಆರ್ ಎಕ್ಸಾಂಪಲ್ಸ್, ಬ್ಲಿಂಕ್, ಶಾಕಾಹಾರಿ ಆ್ಯಂಡ್ ಸೋ ಆನ್. ಬಟ್ ವರ್ಷಕ್ಕೆ ಬಂದಿರೋ 300 ಸಿನಿಮಾದಲ್ಲಿ ನಮ್ಮ ಹತ್ರ ಇರೋದು ಒಂದು 5 ಉದಾಹರಣೆ. ಸ್ಟಾರ್ಸ್ಗಳದ್ದು ತುಂಬ ಚೆನ್ನಾಗಿ ಓಡ್ತಿದೆ. ಭೀಮಾ, ಕೃಷ್ಣಂ ಪ್ರಣಯ ಸಖಿ, ಬಗೀರಾ, ಭೈರತಿ, ಇವಾಗ UI ಮ್ಯಾಕ್ಸ್, ಯುನೋ ಇಟ್ಸ್ ಡೂಯಿಂಗ್ ವೆರಿ ವೆಲ್. ಎಲ್ಲೋ ಒಂದು ಕಡೆ ಆಡಿಯನ್ಸ್ನ ವಾಚಿಂಗ್ ಪ್ಯಾಟ್ರನ್ ಆರ್ ವ್ಯೂಯಿಂಗ್ ಬಿಹೇವಿಯರೇ ಚೇಂಜ್ ಆಗಿ ಹೋಗ್ತಿದೆಯಾ? ಅಂದರೆ ಹೊಸಬ್ರ ಬರಲಿ, ಒಂದು ಟಾಕ್ ಆಗಲಿ, ಒಂದು 4 ಜನ ಹೇಳಲಿ, ಆಮೇಲೆ ನೋಡೋಣ ಅನ್ನೋ ಮೈಂಡ್ಸೆಟ್ ಕೊಟ್ಟೋಗ್ಯಾರ. ಒಂದು ವೇಳೆ ಹೊಟ್ಟೋಗಿದ್ರೆ ಆ ಟಾಕ್ ಬರೋಷ್ಟು ಟೈಮೇ ಇರಲ್ಲ, ಥಿಯೇಟ್ರಿಂದ ಹೊಟ್ಟೋಗಿರುತ್ತೆ. ಸೊ ಥಿಯೇಟ್ರಲ್ಲಿ ಟಾಕ್ ಆಗಲಿಲ್ಲ ಅಂತ OTT ಪಿಕ್ ಮಾಡಲ್ಲ. ಐ ಥಿಂಕ್ ದಟ್ಸ್ ಹೌ 250+ ಫಿಲಮ್ಸ್ ಆರ್ ಗೆಟಿಂಗ್ ಲಾಸ್ಟ್ ಆ್ಯನ್ಯುವಲಿ. ಸೊ ಈ ಸಿಚುಯೇಷನ್ ಮೇಲೆ ನಿಮ್ಮ ಕಾಮೆಂಟ್ಸ್, ನಿಮ್ಮ ಅಬ್ಸರ್ವೇಷನ್ಸ್, ಹೌ ಆರ್ ಯು ವ್ಯೂಯಿಂಗ್ ದ ಇಂಡಸ್ಟ್ರಿ? ಬಿಕಾಸ್ ನೀವಿಬ್ಬರೂ ಇದಕ್ಕೆ ಸ್ಟೆಪ್ ಇನ್ ಮಾಡಬೇಕಂತೀರಾ. ಸೊ ನಿಮ್ಮ ಥಾಟ್ಸ್ ಏನಿದೆ? ಲೈಕ್ ಇಟ್ಸ್ ಅ ವೆರಿ ಆನ್ ಗೋಯಿಂಗ್ ಡಿಸ್ಕಷನ್ ಇನ್ ಪರ್ಟಿಕ್ಯುಲರ್ಲಿ ಕನ್ನಡ ಫಿಲಮ್ ಇಂಡಸ್ಟ್ರಿ ಬಗ್ಗೆ. ಎಷ್ಟೊಂದು ಆಗ್ತಿರೋದು ಲೈಕ್ ಸಣ್ಣ ಬಜೆಟ್ ಫಿಲಮ್ಗಳೆಲ್ಲ ಹೋಗ್ತಾ ಇಲ್ಲ. ಆ್ಯಂಡ್ ಸುಮ್ಮನೆ ರ್ಯಾಂಡಮ್ ಆಗಿ ಒಂದು ಎವ್ರಿ ಥರ್ಸ್ಡೇ ಅಥವಾ ಫ್ರೈಡೇ ನೀವು ಬುಕ್ ಮೈ ಶೋ ಓಪನ್ ಮಾಡಿದ್ರೆ ಯು ವಿಲ್ ಸಿ ಅರೌಂಡ್ 10-12 ಫಿಲಮ್ಸ್ ಆನ್ ಅ ರ್ಯಾಂಡಮ್ ಡೇ. ಬಲ್ಕಲ್ಲಿ ರಿಲೀಸ್ ಆಗ್ತಾ ಇರುತ್ತೆ, ಎಷ್ಟೊಂದು ಫಿಲಮ್ ಗೊತ್ತಿರೋದಿಲ್ಲ. ನನಗೆ ನಾನು 3 ಫಿಲ್ಮಲ್ಲಿ AD ಆಗಿ ವರ್ಕ್ ಮಾಡಿದೆ, ನಾನು AD ಅಸೋಸಿಯೇಟ್ ಆಗಿ ವರ್ಕ್ ಮಾಡಿದೆ. ಆ್ಯಂಡ್ ನಂಗೆ ಒಂದು ರಿಯಲೈಸ್ ಆಗಿದ್ದು, ಪ್ರೊಡಕ್ಷನ್ ಆಫ್ ದ ಫಿಲ್ಮ್ ತುಂಬ ಈಸಿ. ಆ 30 ದಿವಸ ಏನು ಶೂಟ್ ಮಾಡ್ತೀವಿ, 30 ದಿವಸ 20 ದಿವಸ ಏನು ಶೂಟ್ ಮಾಡ್ತೀವಿ, ಟೆನ್ಷನ್ ಇರುತ್ತೆ, ಕಷ್ಟ ಆಗ್ತಿರುತ್ತೆ, ಅದೆಲ್ಲ ಓಡಾಟ ಇರುತ್ತೆ, ಸುಸ್ತಾಗುತ್ತೆ. ಬಟ್ ದಟ್ ಈಸ್ ನಥಿಂಗ್ ಕಂಪೇರ್ ಟು ರಿಲೀಸ್ ಹೆಂಗೆ ನೋಡ್ಕೋತೀವಿ ಫಿಲಮ್ನ, ಅಥವಾ ಬರೆಯೋದು ಏನು ಮಾಡ್ತೀವಿ ಫಿಲಮ್ ಬಗ್ಗೆ ಅನ್ನೋದು. ಸೊ
ಡೆಫಿನೆಟ್ಲಿ ಸ್ಕೇರಿ ಆಗಿದೆ, ಬಿಕಾಸ್ ನಿಮ್ಮ ಫ್ರೆಂಡ್ಸ್ ಫಿಲಮು ರಿಲೀಸ್ ಆಗ್ತಾ ಇರುತ್ತೆ, ಎಲ್ಲದು ಕೆಲವ್ದು ಹಿಟ್ ಆಗುತ್ತೆ, ಕೆಲವ್ದು ರಿಲೀಸೇ ಆಗೋದಿಲ್ಲ, ಅಥವಾ ಕೆಲವ್ರು OTT ನೋಡ್ಬಿಟ್ಟು ಬೇಡ ಚೆನ್ನಾಗಿಲ್ಲ ಅಂತ ಹೇಳ್ತಾರೆ. ಎಷ್ಟೇ ಕಷ್ಟಪಟ್ಟು ಮಾಡಿದ್ರು ಫಿಲಮ್ನ, ಚೆನ್ನಾಗಿಲ್ದಿರೋ ಫಿಲಮ್ ಕೂಡ ಸೇಮ್ ಲೆವೆಲ್ ಹೋಗುತ್ತೆ, ಚೆನ್ನಾಗಿರೋ ಫಿಲಮ್ ಕೂಡ ಸೇಮ್ ಲೆವೆಲಿಗೆ ಬಂದಿರುತ್ತೆ. ಐ ಥಿಂಕ್ ನನಗೆ ಮೋರ್ ಆ್ಯಂಡ್ ಮೋರ್ ರಿಯಲೈಸ್ ಆಗ್ತಿರೋದು ಏನು ಅಂದರೆ, ಯು ಹ್ಯಾವ್ ಟು ಥಿಂಕ್ ಅಬೌಟ್ ಇಟ್ ಇನ್ ಟರ್ಮ್ಸ್ ಆಫ್ ಪ್ರೀ ಪ್ರೊಡಕ್ಷನ್ ಟು ಪೋಸ್ಟ್ ಪ್ರೊಡಕ್ಷನ್, ಇನ್ಕ್ಲೂಡಿಂಗ್ ರಿಲೀಸ್. ನೀವು ಬಜೆಟ್ ಮಾಡುವಾಗಲಿರ್ಬೋದು ಅಥವಾ ಬರೆಯುವಾಗಲಿರ್ಬೋದು, ನೀವು ಯು ಶುಡ್ ಶೋ ದ ರೆಸ್ಪೆಕ್ಟ್ ಟು ದ ಆಡಿಯನ್ಸ್. ನೀವು ಸುಮ್ಮನೆ ನಾನು ಈ ಕತೆ ಬರೆದ್ಬಿಟ್ಟು ಚೆನ್ನಾಗಿದ್ದರೆ ಕತೆ ತೊಗೋತಾರೆ ಜನ ಅನ್ನೋದು ಅಷ್ಟು ಈಸಿ ಅಲ್ಲ, ಮುಂಚೆ ಥರ ಅಲ್ಲ ಈಗ. ಯು ಹ್ಯಾವ್ ಟು ಮಾರ್ಕೆಟ್ ಇಟ್ ವೆರಿ ವೆರಿ ವೆಲ್, ಆ್ಯಂಡ್ ಯು ಹ್ಯಾವ್ ಟು ಮಾರ್ಕೆಟ್, ಡೋಂಟ್ ಹ್ಯಾವ್ ಟು ಸ್ಪೆಂಡ್ ಅ ಲಾಟ್ ಆಫ್ ಅಮೌಂಟ್ ಆನ್ ಇಟ್. ನೀವು ದ ಮೋರ್ ಸ್ಮಾರ್ಟರ್ ಯು ಆರ್ ಇನ್ ಟರ್ಮ್ಸ್ ಆಫ್ ಮಾರ್ಕೆಟಿಂಗ್, ದ ಮೋರ್ ಏನಂತಾರೆ, ಮೂರು ಜನ ಬಂದು ನೋಡ್ತಾರೆ. ಎಸ್ಪೆಷಲಿ ನಂಗೆ ಒನ್ ಆಫ್ ಮೈ ಫೇವ್ರೆಟ್ ಮಾರ್ಕೆಟಿಂಗ್ ಕ್ಯಾಂಪೇನ್ಸ್ ಆಫ್ ದಿಸ್ ಇಯರ್ ವಾಸ್ ಫ್ಯಾಮಿಲಿ ಡ್ರಾಮಾ. ಅವರು ತುಂಬ ಜನ ಫ್ರೆಂಡ್ಸ್ ವರ್ಕ್ ಮಾಡಿದ್ದಾರೆ ಫಿಲಮಲ್ಲಿ, ಆ್ಯಂಡ್ ಇಟ್ಸ್ ಅ ಸ್ಮಾಲ್ ಫಿಲಮ್ ಬಟ್ ದೇ ಮಾರ್ಕೆಟೆಡ್ ಇಟ್ ರಿಯಲಿ ವೆಲ್. ದಟ್ ಹೆಲ್ಪ್ ದಮ್ ಸ್ಪ್ರೆಡ್ ದ ಫಿಲ್ಮ್. ವರ್ಡ್ ಆಫ್ ಮೌತ್ ಸಖತ್ ಹೆಲ್ಪ್ ಆಯಿತು ಅವ್ರಿಗೆ ಅದರಿಂದ. ಆ್ಯಂಡ್ ಫ್ರಮ್ ದ ಬಿಗಿನಿಂಗ್ ದೇ ವರ್ ಥಿಂಕಿಂಗ್ ಇಟ್ ಇನ್ ಟರ್ಮ್ಸ್ ಆಫ್ ರಿಲೀಸ್ ಇಟ್ ಸೆಲ್ಫ್, ಎಲ್ಲಿಗೆ ಹೋಗುತ್ತೆ ಅನ್ನೋದು ನೋಡಿಕೊಂಡು ದೇ ಹ್ಯಾಡ್. ಸೊ ನೀವು ಫಿಲಮ್ ಮಾಡುವಾಗ ಸ್ಕೇರಿ ಇದ್ದು, ಯು ಹ್ಯಾವ್ ಟು ಬಿ ಸ್ಮಾರ್ಟರ್, ಯು ಹ್ಯಾವ್ ಟು ಬಿ ಅಪ್ಡೇಟಿಂಗ್ ಯುವರ್ ಸೆಲ್ಫ್ ಅಬೌಟ್ ಏನು ರಿಲೀಸ್ ಆಗ್ತಿದೆ, ಏನು ರಿಲೀಸ್ ಆಗ್ತಾ ಇಲ್ಲ, ಯಾರು ತಗೋತಾ ಇದ್ದಾರೆ, ಯಾರು ತಗೋತಾ ಇಲ್ಲ. ಆ್ಯಂಡ್ ಆ ಥರ ಅಟ್ಲೀಸ್ಟ್ ಅಂಟಿಲ್ ಯು ಗೆಟ್ ಏನಂತಾರೆ, ಜನ ನಿಮಗೆ ಬಂದು ನಿಮ್ಮ ಫಿಲಮ್ಸ್ ಸಮರ್ಥ್ ಫಿಲಮ್ ನೋಡೋಕೆ ಬರ್ತೀನಿ ಅಂತ ಜನ ಬರೋ ತನಕ ಯು ಹ್ಯಾವ್ ಟು ಪುಟ್ ಯುವರ್ ಸೆಲ್ಫ್ ಔಟ್ ದೇರ್, ಯು ಹ್ಯಾವ್ ಟು ಬ್ರ್ಯಾಂಡ್ ಯುವರ್ ಸೆಲ್ಫ್. ಇಲ್ಲಾಂದರೆ ಯು ಕ್ಯಾನ್ ಸ್ಟ್ಯಾಂಡ್. ಟೆಕ್ನಿಕಲಿ ಹೌದು, ಟೆಕ್ನಿಕಲಿ ಚೆನ್ನಾಗಿರಬೇಕು, ರೈಟಿಂಗ್ ಚೆನ್ನಾಗಿರಬೇಕು ಫಿಲಮ್ದು, ಅದೆಲ್ಲ ಒಂದು ಅಫ್ಕೋರ್ಸ್ ಎಲ್ಲರೂ ಒಳ್ಳೆ ಫಿಲಮ್ ಮಾಡೋಕ್ಕೆ ಟ್ರೈ ಮಾಡಬೇಕು, ದಟ್ ಶುಡ್ ಬಿ ದ ಬೇರ್ ಮಿನಿಮಮ್. ಇಫ್ ನನಗೆ ಡೆಫಿನೆಟ್ಲಿ ಭಯ ಆಗುತ್ತೆ, ಬೆಳಗ್ಗೆ ಹೇಳ್ಬಿಟ್ಟು ಅವ್ರ ಫಿಲಮ್ ರಿಲೀಸ್ ಆಗೋಲ್ಲ, ಇವ್ರ ಫಿಲಮ್ ರಿಲೀಸ್ ಆಗೋಲ್ಲ ಅಂತ ಆಗ್ತಾನೆ ಇರುತ್ತೆ. ಬಟ್ ಐ ಥಿಂಕ್ ದ ಬೆಸ್ಟ್ ವೇ ಟು ಡೂ ಇಟ್ ಈಸ್ ಇನ್ ಟರ್ಮ್ಸ್ ಆಫ್ ಪ್ಲ್ಯಾನಿಂಗ್ ಇಟ್ ಆಸ್ ಅ ಹೋಲ್ ಪ್ರಾಜೆಕ್ಟ್. ರಿಲೀಸ್ಗೆ ಆಮೇಲೆ ನೋಡ್ಕೊಳ್ಳೋಣ, ರಿಲೀಸ್ಗಿಂತ ಮುಂಚೆ ಬರೆಯೋದಕ್ಕೆ ಇಷ್ಟು ಸ್ವಲ್ಪ ಬರೆದ್ಬಿಡ್ತೀನಿ, ಆ ಥರ ನೋಡ್ಕೊಂಡು ಹೋಗೋದು ಆಸ್ ನೆವರ್ ವರ್ಕ್. ಐ ಥಿಂಕ್ ಇಟ್ಸ್ ಆ್ಯಸ್ ಸಿಂಪಲ್ ಆ್ಯಸ್ ದಟ್. ಆ ಥರ ಮಾಡಿದಷ್ಟು ಯು ಕ್ಯಾನ್ ಮೇಕ್ ಅ ಬೆಟರ್ ಪ್ರಾಜೆಕ್ಟ್. ಐ ವುಡಂಟ್ ಕಾಲ್ ಇಟ್ ಅ ಬೆಟರ್ ಫಿಲ್ಮ್. ಪರ್ಟಿಕ್ಯುಲರ್ಲಿ ನಾವು ಈಗ ಇಟ್ಸ್ ಆಲ್ ಅಬೌಟ್ ಮೇಕಿಂಗ್ ಒನ್ ಪ್ರಾಜೆಕ್ಟ್. ಟ್ರೀಟ್ ಇಟ್ ವಿತ್ ರೆಸ್ಪೆಕ್ಟ್ ಆ್ಯಂಡ್ ಡೋಂಟ್ ಟ್ರೀಟ್ ಇಟ್ ಲೈಕ್ ಓಕೆ, ಡೋಂಟ್ ಜಸ್ಟ್ ಟ್ರೀಟ್ ಇಟ್ ಲೈಕ್ ಓಕೆ ಕಂಟೆಂಟ್ ಈಸ್ ಕಿಂಗ್ ಅಂತ. ಇವನ್ ಇಟ್ಸ್ ನಾಟ್ ಎನಫ್. ನಮ್ಮ ಫಿಲಮ್ ಇಲ್ಲ ಅಂದರೆ ದೇ ವಿಲ್ ವಾಚ್ ಅನದರ್ ಲ್ಯಾಂಗ್ವೇಜ್ ಫಿಲ್ಮ್, ದೇರ್ ಇಸ್ ಐ ಥಿಂಕ್ ರೀಸೆಂಟಾಗಿ ಯಾವುದೋ ಇಂಟರ್ವ್ಯೂ ನೋಡ್ತಾ ಇದ್ದೆ, ಫಾರ್ ಅಸ್ ಇಟ್ಸ್ ಒನ್ ಫಿಲ್ಮ್, ವೇರ್ ದ ಪರ್ಸನ್ ಟೋಲ್ಡ್ ನಮಗೆ ಅದು ಒಂದು ಫಿಲ್ಮು, ಬಟ್ ಫಾರ್ ದೆಮ್ ಇಟ್ಸ್ ಜಸ್ಟ್ ಅನದರ್ ಫಿಲ್ಮ್. ಫಾರ್ ದ ಆಡಿಯನ್ಸ್ ಇಟ್ಸ್ ದೇ ಆರ್ ಸೀಯಿಂಗ್ ಮೇ ಬಿ ಫಿಲಮ್ ಲೈಕ್ ಚಿಂದಿ ಚಿತ್ರಾನ್ನ ದೇ ವುಡ್ ಹ್ಯಾವ್ ಸೀನ್ ಇನ್ ಅನ್ ಅದರ್ ಲ್ಯಾಂಗ್ವೇಜ್ ಆರ್ ಅನದರ್ ಸಿಮಿಲರ್ ಜಾನರಲ್ಲಿ ಬೇರೆ ಲ್ಯಾಂಗ್ವೇಜಲ್ಲಿ ನೋಡಿರ್ಬೋದು. ಆ್ಯಂಡ್ ಬೇಸಿಕ್ಲಿ ದ ಐಡಿಯಾ ಆಫ್ ಹೈಪರ್ ಲಿಂಕ್ ಸ್ಟೋರೀಸ್ನ ಬೇರೆ ಲ್ಯಾಂಗ್ವೇಜಲ್ಲಿ ತುಂಬ ಜನ ನೋಡಿರ್ತಾರೆ. ಸೊ ಇಫ್ ಯು ವಾಂಟ್ ಟು ಸ್ಟ್ಯಾಂಡ್ ಔಟ್, ಯು ಹ್ಯಾವ್ ಟು ಪ್ಯಾಕೇಜ್ ಇಟ್ ರಿಯಲಿ ವೆಲ್. That's how you can survive. Of course, okay, I think that's pretty much it. It was about to repeat a lot. ಓಕೆ ರಾಹುಲ್, ನೀವು ಐ ಥಿಂಕ್ ಇವರು ಎಷ್ಟೊಂದು ಕವರ್ ಮಾಡಿಬಿಟ್ರು ಪಾಯಿಂಟ್ಸು. ನನಗೇನು ಅನಿಸುತ್ತೆ ಅಂದರೆ, ಸೊ ಇನಿಷಿಯಲಿ ಏನಂದರೆ ನಾನು ಅರ್ಲಿ ಸ್ಟೇಜಲ್ಲಿ ಇರೋದ್ರಿಂದ ಇಟ್ಸ್ ವೆರಿ ಹಾರ್ಡ್ ಟು ಗೆಟ್ ದಟ್ ಪರ್ಸ್ಪೆಕ್ಟಿವ್. ಅಂದರೆ ನನಗೂ ಎಕ್ಸಾಕ್ಟ್ಲಿ ಒಂದು ಫಿಲಮ್ ಮಾಡೋ ಥರ ಬಂದಿರೋವಾಗ ಐ ವಿಲ್ ಅಂಡರ್ಸ್ಟ್ಯಾಂಡ್ ಮೋರ್ ಡೀಟೇಲ್ಸ್. ಬಟ್ ನನಗೇನು ಅನಿಸುತ್ತೆ ಅಂದರೆ ಒಂದು ಪರ್ಸ್ಪೆಕ್ಟಿವು, ಈಗ ಇದು ಏನು ಆಡಿಯನ್ಸು ಸ್ವಲ್ಪ ಕಮ್ಮಿ ಬರ್ತಾರೆ ಅನ್ನೋದಿದೆ, ಐ ಫೀಲ್ ಇದು ಕನ್ನಡಗೆ ಇಟ್ ಈಸ್ ಜನರಲ್ ಥ್ರೂಔಟ್ ಆನ್ ದ ಬೋರ್ಡ್. ಇದು ನೀವು ಯೂಟ್ಯೂಬ್ಗೂ ತೊಗೋಬೋದು. ಸೊ ನನಗೇನು ಅನಿಸುತ್ತೆ ಅಂದರೆ, ದಿಸ್ ಇಸ್ ಮೈ ಪರ್ಸ್ಪೆಕ್ಟಿವ್. ನಾವು ಸಿನಿಮಾ ಏನು ಮಾಡ್ತೀವಲ್ಲ, ಅದು ಏನು ಎಫರ್ಟ್ ಹಾಕ್ತೀವೋ ಅದು ಅಷ್ಟೋ ಇಲ್ಲ ಇನ್ನೂ ಜಾಸ್ತಿನೇ ಹಾಕಬೇಕು ಟು ರೀಚ್. ಏನಕ್ಕೆ ಅಂದರೆ ಇವತ್ತಿನ ದಿನ ಟಿಕೆಟ್ ಪ್ರೈಸ್ ಆರ್ 200 ಇರ್ರೆಸ್ಪೆಕ್ಟಿವ್ ಆಫ್ ದ ಸ್ಕೇಲ್ ಆಫ್ ದ ಮೂವಿ. ಸೊ ನಾವು ಮಾರ್ಕೆಟಿಂಗ್ 200 ರೂಪೀಸಿಗೆ ಮಾಡ್ತಿದ್ದೀವ ಅಥವಾ ಲೈಕ್ ಇನ್ನೂ ಕಮ್ಮಿಗೆ ಮಾಡ್ತಿದ್ದೀವ ಯಾಕಂದರೆ ಐ ಹ್ಯಾವ್ ಟು ಮಾರ್ಕೆಟ್ ಇನ್ ಅ ವೇ ದಟ್ 200 ರೂಪೀಸ್ ಶುಡ್ ಫೀಲ್ ವರ್ತ್ ಗೋಯಿಂಗ್. ವ್ಯೂಯಿಂಗ್ ಆದಮೇಲೆ ಬರೋ ಎಕ್ಸ್ಪೀರಿಯನ್ಸ್ ದಟ್ ಈಸ್ ಲೆಫ್ಟ್ ಟು ದ ಕ್ರಿಯೇಟಿವ್ ಥಿಂಗ್. ಬಟ್ ಫಾರ್ ದ ಆಡಿಯನ್ಸ್ ಟು ಸ್ಟೆಪ್ ಔಟ್ ಆಫ್ ಹಿಸ್ ಹೌಸ್ ಥಿಂಕಿಂಗ್ ದಟ್ 200 ಇಸ್ ವೇರ್ ಟು ಗೋ ಆ್ಯಂಡ್ ಇನ್ವೆಸ್ಟ್, ಆ ಲೆವೆಲ್ ಮಾರ್ಕೆಟಿಂಗ್ ಮಾಡಿರಬೇಕು ಇರ್ರೆಸ್ಪೆಕ್ಟಿವ್ ಆಫ್ ದ ಸ್ಕೇಲ್ ಆಫ್ ದ ಮೂವಿ. ಅಂದರೆ ಲೈಕ್ ಅದು ನಾವು ಲೋ ಬಜೆಟ್ ಮೂವಿ ಮಾಡಿದ್ರು ಅವ್ರಿಗೆ 200 ಟಿಕೆಟು. ಸೊ ನಾವು ಅದಕ್ಕೆ ಮಾಡಬೇಕಾಗುತ್ತೆ ಮಾರ್ಕೆಟಿಂಗ್.
ಸೊ ಆ ಥರ ಇರೋದ್ರಿಂದ ಐ ಫೀಲ್ ಲೈಕ್ ಈ ಸ್ಕೇಲಲ್ಲಿ ನಾವೇನಾರು ಸ್ವಲ್ಪ ವರ್ಕ್ ಮಾಡಿ ಅಥವಾ ಲೈಕ್ ಇಫ್ ಯು ಕಮ್ ಅಪ್ ವಿತ್ ಸಮ್ ಕ್ರಿಯೇಟಿವ್ ಆರ್ ಇನೋವೇಟಿವ್ ಐಡಿಯಾಸ್ ದೆನ್ ಪ್ರಾಬಬ್ಲಿ ಪೀಪಲ್ ವಿಲ್ ಆಲ್ಸೋ ಸ್ಟಾರ್ಟ್ ಫೀಲಿಂಗ್ ವರ್ತ್ ಆಫ್ ಪೇಯಿಂಗ್ ಆ್ಯಂಡ್ ವಾಚಿಂಗ್ ಇಟ್ ಇನ್ ದ ಥಿಯೇಟರ್ಸ್ ಅಂತ ನಂಗೆ ಅನಿಸುತ್ತೆ. ಬಿಕಾಸ್ ಲೈಕ್ ಲಾಸ್ಟ್ ಇಯರ್ ವಿ ಸಾ ಹಾಸ್ಟೆಲ್ ಹುಡುಗರು ಈವನ್ ದೋ ಇಟ್ ವಾಸ್ ಮೇಡ್ ಬೈ ನ್ಯೂ ಕಮರ್ಸ್, ಇಟ್ ಸಾ ಅ ಲಾಟ್ ಆಫ್ ಬಿಗ್ ಫುಟ್ಫಾಲ್ ಕಂಪೇರ್ಡ್ ಟು ಲೈಕ್ ಸೇಮ್ ಸ್ಕೇಲ್ ಮೂವೀಸು. ಸೊ ಬಟ್ ದ ಸ್ಟ್ಯಾಂಡ್ ಔಟ್ ಆರ್ ದ ಏನಂದ್ರೆ ಹೈಲೈಟ್ ದಟ್ ದೇ ಡಿ ವಾಸ್ ದ ಮಾರ್ಕೆಟಿಂಗ್ ಥಿಂಗ್. ಅವರು ಕನ್ಸಿಸ್ಟೆಂಟಾಗಿ ಎಷ್ಟು ಮಾಡಿದ್ರು ಅಂದರೆ ಲೈಕ್ ವಿ ಫೆಲ್ಟ್ ಒಂದ್ಸಲನಾರ ನಾನು ನೋಡಬೇಕಪ್ಪ ಇದನ್ನ ಥಿಯೇಟ್ರಲ್ಲಿ, ಆ ಫೀಲ್ನ ಜನ್ರೇಟ್ ಮಾಡೋ ಥರ ಮಾರ್ಕೆಟಿಂಗ್ ಇರಬೇಕು ಇರ್ರೆಸ್ಪೆಕ್ಟಿವ್ ಆಫ್ ದ ಬಜೆಟ್ ಆಫ್ ದ ಫಿಲ್ಮ್ ಫಾರ್ ಮೇಕಿಂಗ್ ಅಂತ ನಂಗೆ ಅನ್ಸುತ್ತೆ. ಓಕೆ, ಆನ್ ದಟ್ ನೋಟ್ ಇಬ್ಬರಿಗೂ ಆಲ್ ದ ಬೆಸ್ಟ್. ನಿಮ್ಮ ಮೊದಲನೇ ಡೆಬ್ಯೂ ಫೀಚರ್ ಫಿಲಮ್ ಹಿಟ್ಟಾಗಲಿ. ಆ್ಯಂಡ್ ಟಿಲ್ ದೆನ್ XX ಚಿರಂಜೀವಿ, ಚಂದಿ ಚಿತ್ರನ ಆ್ಯಂಡ್ ಕ್ಲೋಸ್ ಅಪ್ ಅಂತ 3 ಶಾರ್ಟ್ ಫಿಲಮ್ಸ್ನು ಕನ್ನಡ ಫಿಲ್ಮಿ ಕ್ಲಬ್ ಈ ವರ್ಷ ಪ್ರೆಸೆಂಟ್ ಮಾಡಿದ್ದೀವಿ 2024ಅಲ್ಲಿ. 2025ಅಲ್ಲಿ ಇನ್ನೊಂದಷ್ಟು ಲೈನಪ್ ಇದೆ, ಇನ್ನೊಂದಷ್ಟು ಒಳ್ಳೆ ಶಾರ್ಟ್ ಫಿಲಮ್ಸ್ನ ರಿಲೀಸ್ ಮಾಡ್ತಾಯಿದ್ದೀವಿ. ಕೀಪ್ ಅ ವಾಚ್. ಥ್ಯಾಂಕ್ ಯು ಸಮರ್ಥ್, ಥ್ಯಾಂಕ್ ಯು ರಾಪ್. ಥ್ಯಾಂಕ್ ಯು ಸರ್.